ಸುಮ್ಮನೆ ಒಂದು ನಿಮಗೆ ಮಾಹಿತಿ ಇರಲಿ ಅಂತ ಒಂದು ಪ್ರಾಬ್ಲಮ್ ಅಷ್ಟೇ. ಓಕೆ, ಇವತ್ತು ಅದನ್ನು ಬಿಡಿಸಿ ನಾಳೆಯಿಂದ ನಾನು ಬೇರೆ ಚಾಪ್ಟರ್ಗೆ ಹೋಗ್ತೀನಿ. ಆಗ್ಬೋದಾ? ಈಗ ನೋಡಿ ಏನಿದೆ ಪ್ರಾಬ್ಲಮ್ನಲ್ಲಿ. ಜಸ್ಟ್ ಯು ರೀಡ್ ಔಟ್ ದ ಪ್ರಾಬ್ಲಮ್ ಕೇರ್ಫುಲಿ. Then what all the things that you need to do in this problem that you will come to know. You just see the problem. From the following particular, supplied by Mr. Pandit regarding his business transactions, prepare trading and profit and loss account for the year ending 31st March 2014 and the balance sheet as on that date. Notary summary of cash transaction quarter out. There are cash transactions in two ways. ಒಂದು ಡೈರೆಕ್ಟ್ ಕ್ಯಾಶ್ ಇದೆ, ಇನ್ನೊಂದು ಥ್ರೂ ಬ್ಯಾಂಕ್ ಇದೆ. ರಿಸಿಟ್ ಫ್ರಾಮ್ ಡೆಟರ್ ಒಂದು ಡೈರೆಕ್ಟ್ ಕ್ಯಾಶ್ ಇದೆ, ಇನ್ನೊಂದು ಥ್ರೂ ಚೆಕ್ ಇದೆ. ಡೈರೆಕ್ಟ್ ಕ್ಯಾಶ್ ರಿಸಿಟ್ ಫ್ರಮ್ ಡೆಟರ್ ಡೈರೆಕ್ಟ್ ಕ್ಯಾಶ್ ಎಷ್ಟಿದೆ ನೋಡಿ 5900. ಬೈ ಚೆಕ್ ಎಷ್ಟಿದೆ ನೋಡಿ 15,000. ಎರಡನೇದು ವಿಡ್ರಾನ್ ಕ್ಯಾಶ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ 2000. ಇದು ಬ್ಯಾಂಕ್ನಿಂದ ಕ್ಯಾಶ್ ವಿಡ್ರಾ ಮಾಡಿದರೆ ಅಥವಾ ಕ್ಯಾಶ್ ಅನ್ನು ಒಯ್ದು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ರೆ ಇವಕ್ಕೆ ನಾವು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಆಸ್ ಎ ಕಾಂಟ್ರಾ ಎಂಟ್ರಿ. ಹಲೋ, ಅರ್ಥ ಆಯ್ತಾ? ಆಕ್ಚುಯಲ್ ಕ್ಯಾಶ್ ನಮ್ಮ ಹತ್ರ ಎಷ್ಟಿರುತ್ತಲ್ಲ, ಫಿಸಿಕಲ್ ಕ್ಯಾಶ್ ಅಂದ್ರೆ ಅಂಗಡಿ ಇತ್ತಂದ್ರೆ ಅಂಗಡಿ ಕೌಂಟರ್ ಇರುತ್ತಲ್ಲ, ಕ್ಯಾಶ್ ಕೌಂಟರ್ ಇರುತ್ತಲ್ಲ, ಆ ಕ್ಯಾಶ್ ಕೌಂಟರ್ನಲ್ಲಿ ಎಷ್ಟು ದುಡ್ಡು ಇರುತ್ತೋ ಅದರದ್ದು ನಾವು ಕ್ಯಾಶ್ ಬುಕ್ನಲ್ಲಿ ಎಂಟ್ರಿ ಮಾಡ್ತೇವೆ. ಎಷ್ಟು ಬಂತು ಎಷ್ಟು ಹೋಯ್ತು ಅಂತ ಫಿಸಿಕಲ್ ಟ್ರಾನ್ಸಾಕ್ಷನ್ ನಡೀತದೆ. ಇಷ್ಟು ದುಡ್ಡು ಬಂತು, ಇಷ್ಟು ದುಡ್ಡು ಕೊಟ್ವಿ, ಕ್ಯಾಶ ಕೊಟ್ಟಿರ್ತೀವಿ, ಕ್ಯಾಶ ಬಂದಿರ್ತದೆ. ದಟ್ ಈಸ್ ಟು ಬಿ ಎಂಟರ್ಡ್ ಇನ್ ಕ್ಯಾಶ್ ಬುಕ್, ದಟ್ ಈಸ್ ಕ್ಯಾಶ್ ಅಕೌಂಟ್. ಇದಲ್ದನೆ ಪ್ಯಾರಲಲ್ಲು ಎಕ್ಸಸ್ ಕ್ಯಾಶ್ ಅನ್ನು ಇಟ್ಕೊಂಡು ಕುಂದ್ರೋದಿಲ್ಲ ನಾವು. ಎಷ್ಟು ಅವಶ್ಯಕತೆ ಇರ್ತದೆ ಡೇ ಟು ಡೇ ಟ್ರಾನ್ಸಾಕ್ಷನ್ ಅಷ್ಟನ್ನು ನಾವು ಕ್ಯಾಶ್ ಕೌಂಟರ್ನಲ್ಲಿ ಇಟ್ಕೊಂತೇವೆ, ಕ್ಯಾಶ್ ಬ್ಯಾಲೆನ್ಸ್. ಸರ್ಪ್ಲಸ್ ಅಮೌಂಟ್ ಇತ್ತು ಅಂದ್ರೆ ಅದನ್ನೇನ್ ಮಾಡ್ತೇವೆ ನಾವು, ನಮ್ಮ ಫರ್ಮ್ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತೇವೆ. ಎಕ್ಸಸ್ ಕ್ಯಾಶ್ ಅನ್ನ ಏನ್ ಮಾಡ್ತೇವೆ ನಾವು, ಅವಶ್ಯಕತೆ ಇಲ್ಲದನ್ನ ಏನ್ ಮಾಡ್ತೀವಿ, ಬ್ಯಾಂಕಿಗೆ ಜಮಾ ಕೊಡ್ತೇವೆ. ಸಪೋಸ್ ಇವತ್ತೊಂದು 50,000 ರೂಪಾಯಿ ವ್ಯಾಪಾರ ಆಯ್ತು ಅಂತ ತಿಳಿರಿ, ನಮಗೆ ಕ್ಯಾಶ್ 50,000 ಬಂತು ನಮಗೆ ಅಂದ್ರೆ ನಮಗೆ 50,000 ಕ್ಯಾಶ್ ಕೌಂಟರ್ನಲ್ಲಿ ಇಟ್ಕೊಂಡು ಕುಂದ್ರಲಿಕ್ಕೆ ಮನಸ್ಸಿಲ್ಲ. ಯಾಕೆ ರಿಸ್ಕ್ ಅದು. ಕ್ಯಾಶ್ ಅನ್ನು ಕೌಂಟರ್ನಲ್ಲಿ ಇಟ್ಕೊಂಡು ಕುಂದ್ರೋದು ರಿಸ್ಕ್, ಕಳುವಾಗೋದು ಮತ್ತೊಂದು ಮಿಸ್ ಅಪ್ರಾಪ್ರಿಯೇಷನ್ ಇವೆಲ್ಲ ಆಗ್ತಾವ ಅಂತ ಹೇಳೋದು. ಅದ್ರೊಳಗೆ ಒಂದು 10,000 ರೂಪಾಯಿ ಪೇಮೆಂಟ್ ಇತ್ತು ಅಂತ ಹೇಳಿರಿ, ಇಮಿಡಿಯೇಟ್ ಪೇಮೆಂಟ್ ಕೊಡೋದು. ಅಷ್ಟನ್ನು ಇಟ್ಕೊಂಡು 40,000 ರೂಪಾಯಿ ಏನ್ ಮಾಡ್ತಾನ ಅವನು, ಓನರ್ ಬ್ಯಾಂಕಿಗೆ ಜಮಾ ಕೊಡ್ತಾನೆ. ಏನಾತೀಗ, ಕ್ಯಾಶ್ ಅಕೌಂಟ್ನಲ್ಲಿ 50,000 ದುಡ್ಡು ಬ್ಯಾಲೆನ್ಸ್ ಇತ್ತು, ಅದ್ರಾಗಿಂದ 10,000 ರೂಪಾಯಿ ಅಷ್ಟೇ ಇಟ್ಕೊಂಡು 40,000 ರೂಪಾಯಿನ ಒಯ್ದು ಬ್ಯಾಂಕಿಗೆ ಕಟ್ಟಿದ. ಅಂದ್ರೆ ಏನಾಯ್ತು, ಫಿಸಿಕಲ್ ಕ್ಯಾಶ್ ನಲ್ಲಿ 50,000 ಹೋಗಿ 10,000 ಉಳಿತು. ಕಿಸೆ ಹೋಗಿ ಎಷ್ಟು ಉಳಿತು, ಕಿಸೆದಾಗ 50,000 ಇತ್ತು ಇಷ್ಟೋತನ ನನ್ನ ಕಿಸೆದಾಗ, ಅದ್ರಾಗ 10,000 ಇಟ್ಕೊಂಡೆ ಖರ್ಚಿಗೆ ಬೇಕಂತ 40,000 ಏನ್ ಮಾಡಿದ್ನಿ, ಬ್ಯಾಂಕಿಗೆ ಜಮಾ ಮಾಡಿದ್ನಿ ನನ್ನ ಅಕೌಂಟಿಗೆ. ವಾಟ್ ಈಸ್ ದಿಸ್?
ಕ್ಯಾಶ್ ಹ್ಯಾಸ್ ಡೆಪಾಸಿಟೆಡ್ ಟು ಬ್ಯಾಂಕ್. ಖರ್ಚಾಗಿಲ್ಲ ಇದು, ಬೇರೆ ಯಾರಿಗೂ ಕೊಟ್ಟಿಲ್ಲ, ನಾನು ನನ್ನ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡೇನಿ. ಕಿಸೆದಾಗಿರೋ 50,000 ರೂಪಾಯಿಯನ್ನು ಒಯ್ದು ಅದ್ರಾಗ 10,000 ರೂಪಾಯಿ ಅಷ್ಟೇ ಇಟ್ಕೊಂಡು 40,000 ರೂಪಾಯಿ ಬ್ಯಾಂಕಿಗೆ ಕಟ್ಟಿನಿ. ಕ್ಯಾಶ್ ಹ್ಯಾಸ್ ಗಾನ್ ಔಟ್ ಫ್ರಮ್ ಮೈ ಪಾಕೆಟ್ ಬಟ್ ಇಟ್ ಹ್ಯಾಸ್ ಎಲ್ಲಿ ಹೋತು, ಕ್ರೆಡಿಟೆಡ್ ಟು ಬ್ಯಾಂಕ್ ಅಕೌಂಟ್. ಎಲ್ಲಿ ಹೊರಗೆ ಹೋಗಿಲ್ಲ, ಇದು ನುಕ್ಸಾನ್ ಆಗಿಲ್ಲ ನನಗ, ನನ್ನ ರೊಕ್ಕನೇ ನನ್ನ ಜೊತೆನೆ. ತಲ್ಬಂ ಬುಡಕ್ ಇಟ್ಕೊಂಡು ಮಲಗು ಬದ್ಲಿ ಏನ್ ಮಾಡಿನಿ, 50,000 ರೂಪಾಯಿ ಅದ್ರಾಗ 40,000 ರೂಪಾಯಿ ಒಯ್ದು ಬ್ಯಾಂಕಿಗೆ ಜಮಾ ಮಾಡಿನಿ. ಯಾಕಪ್ಪ, ರಿಸ್ಕ್ ಬೇಡ, ಸೇಫ್ ಆಗಿರಲಿ. ಹೌದಾ? ಇದೇನು ಕ್ಯಾಶ್ ಡೆಪಾಸಿಟೆಡ್ ಟು ಬ್ಯಾಂಕ್. ಇದು ಕ್ಯಾಶ್ ಹೊರಗೆ ಹೋಗೈತಿ. ಹೊರಗೆ ಹೋಗೈತಿ ಅಂದ್ರೆ ಅದು ಬೇರೆ ಎಲ್ಲೂ ಔಟ್ಸೈಡಿಗೆ ಹೋಗಿಲ್ಲ, ಅದು ನನ್ನ ಬ್ಯಾಂಕ್ ಖಾತೆಗೆ ಹೋಗೈತಿ. ಮುಂದೆ ಏನಾಯ್ತು, ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಏನಾಯ್ತು, ಕ್ಯಾಶ್ ರಿಸಿಟ್ ಆಯ್ತು. ಕ್ಯಾಶ್ ಹ್ಯಾಸ್ ಕಮ್ ಇನ್ ಎಲ್ಲಿಗೆ, ಬ್ಯಾಂಕಿಗೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಯ್ತು. ಮುಂದೆ ಅವಶ್ಯಕತೆ ಇದ್ದಾಗ ನಾ ಏನ್ ಮಾಡಿದ್ನಿ, ದುಡ್ಡು ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಅವಾಗ ಏನ್ ಮಾಡಿದ್ನಿ, ನಂದ ಬ್ಯಾಂಕಿಗೆ ಹೋಗಿ ದುಡ್ಡು ತೆಗೆಸ್ಕೊಂಡ್ಬರ್ತೇನೆ. ಅವಾಗ ಏನಾಯ್ತು, ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್ ಆಯ್ತು. ಬ್ಯಾಂಕ್ನಿಂದ ಬ್ಯಾಲೆನ್ಸ್ ಕಡಿಮೆ ಆಯ್ತು. ಕಡಿಮೆ ಎಲ್ಲಿ ಹೋಗಿಲ್ಲ, ಅದು ಹೊಳ್ಳಿ ನಾನು ಕ್ಯಾಶ್ ಅಕೌಂಟಿಗೆ ಬಂದು ಜಮಾ ಆಗೈತಿ. ಇದಕ್ಕೆ ನಾವೇನಂತ ಕರಿತೇವೆ ಗೊತ್ತನೋ, ಕಾಂಟ್ರಾ ಎಂಟ್ರಿ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಕಾಂಟ್ರಾ ಎಂಟ್ರಿ. ಎಲ್ಲಿ ಹೊರಗಡೆ ಯಾರಿಗೂ ಕೊಟ್ಟಿಲ್ಲ ನಾವು. ನನ್ನ ರೊಕ್ಕ ಒಯ್ದು ನನ್ನ ಬ್ಯಾಂಕಿಗೆ ಹಾಕೇನಿ, ನನ್ನ ಬ್ಯಾಂಕ್ನಿಂದ ರೊಕ್ಕ ತಗೊಂಡ್ ಬಂದು ನನ್ನ ಕೌಂಟ್ರಿಗೆ ಇಟ್ಕೊಂಡೆ, ನನ್ನ ಕಿಶೆದಾಗ ಇಟ್ಕೊಂಡೆ. ಈಗ 10,000 ರೂಪಾಯಿ ನಾ ಇಟ್ಕೊಂಡು 40 ಹಾಕಿನಿ, 10,000 ರೂಪಾಯಿ ಖರ್ಚಾಯ್ತು. ಮತ್ತೆ ರೊಕ್ಕ ಬೇಕಾದ್ ನನಗೆ, ಅವಾಗ ಏನ್ ಮಾಡ್ತೀನಿ, ಮತ್ತೆ ಬ್ಯಾಂಕಿಗೆ ಹೋಗ್ತೀನಿ, ನನ್ನ ಬ್ಯಾಂಕ್ ಅಕೌಂಟ್ನಾಗ ಬ್ಯಾಂಕಿಗೆ ಹೋಗ್ತೀನಿ. ಅಲ್ಲಿ 40,000 ಇತ್ತಲ್ಲ, ಮತ್ತೆ 10,000 ತಕ್ಕೊಂಡಿ. ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್ ಆಯ್ತು. ಎಲ್ಲಿ ಹೊರಗೆ ಹೋಗ್ತಾನ ಅದು, ಎಲ್ಲಿ ಹೊರಗೆ ಹೋಗಿಲ್ಲ, ಅದು ನನ್ನ ಹತ್ರ ಐತಿ, ನನ್ನ ಕಿಶೆದಾಗ ಬಂತ 10,000. ದಿಸ್ ಈಸ್ ಹೌ ಕ್ಯಾಶ್ ಇನ್ ಬ್ಯಾಂಕ್ ಅಕೌಂಟ್ ಆಪರೇಟ್. ಇದು ಗೊತ್ತಿರಲಿ ನಮಗೆ. ಕ್ಯಾಶ್ ಒಯ್ದು ನಮ್ಮ ಬ್ಯಾಂಕ್ ಅಕೌಂಟಿಗೆ, ನಮ್ಮ ಅಕೌಂಟಿಗೆ ಜಮಾ ಮಾಡಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ನಾಗಿಂದ ಕ್ಯಾಶ್ ತಕೊಂಡ್ಬಂದು ನಮ್ಮ ಕ್ಯಾಶ್ ಕೌಂಟರ್ಗೆ ಹಾಕೊಂಡ್ರೆ ಇದಕ್ಕೆ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಇಲ್ಲಿಂದ ಅಲ್ಲಿ ಹೋತು, ಅಲ್ಲಿಂದ ಇಲ್ಲಿ ಬಂತು. ಹಂಗಿದ್ದಾಗ 2 ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತೇವೆ ನಾವು. ಒಂದು ಕ್ಯಾಶ್ ಅಕೌಂಟ್ ಅನ್ನು ಮೇಂಟೈನ್ ಮಾಡ್ತೀವಿ, ಇನ್ನೊಂದು ಬ್ಯಾಂಕ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತೇವೆ. ಓಕೆ. ಹಂಗ ಬೇರೆಯವರಿಂದ ನಮಗೆ ಕ್ಯಾಶ್ ಬಂತಂತೀವಿ, ಕ್ಯಾಶ್ ಅವಾಗ ಕ್ಯಾಶ್ ಅಕೌಂಟಿಗೆ ಅದನ್ನ ಜಮಾ ತಗೊಂತೀವಿ. ಬೇರೆಯವರಿಂದ ನಮಗೆ ಚೆಕ್ ಮುಖಾಂತರ ಬಂತಂತೀವಿ, ಅವಾಗ ಬ್ಯಾಂಕ್ ಅಕೌಂಟಿಗೆ ಜಮಾ ತಗೊಂತೀವಿ. ಕ್ಯಾಶ್ ಬರೋದಿಲ್ಲ ನಮ್ಮ ಕೈಯಾಗ, ಬ್ಯಾಂಕಿಗೆ ಜಮಾ ಆಕತಿ. ಹೌದಾ? ನನ್ನಿಂದ ಬಂದಿದ್ದು ಜಮಾ ಆಕತಿ, ಬೇರೆಯವರಿಂದ ಬಂದಿದ್ದು ಜಮಾ. ಹಂಗ ನಾವು ಬೇರೆಯವ್ರಿಗೆ ರೊಕ್ಕ ಕೊಟ್ಟೆ ಅಂತೇಳ್ರಿ, ಕ್ಯಾಶ್ ಕೊಟ್ಟೆ ಅಂದ್ರೆ ಕ್ಯಾಶ್ ಅಕೌಂಟಿಗೆ ಖರ್ಚು ಬರ್ತದ. ಅಕಸ್ಮಾತ್ ಅವ್ರು ಕ್ಯಾಶ್ ಕೊಡೋ ಬದ್ಲಿ ಹೆವಿ ಅಮೌಂಟ್ ಇತ್ತು ಅಂತಂದ್ರೆ ಚೆಕ್ ಕೊಟ್ಟೆ ಅಂತ ಹೇಳಿರಿ, ಅವಾಗ ಬ್ಯಾಂಕ್ ಅಕೌಂಟಿಗೆ ಖರ್ಚು ಬರ್ತದ. ಅರ್ಥ ಆಯ್ತಾ? ಕ್ಯಾಶ್ ರಿಸೀವ್ಡ್ ಥ್ರೂ ಕ್ಯಾಶ್ ಫಾರ್ಮ್, ಅದು ಕ್ಯಾಶ್ ಅಕೌಂಟಿಗೆ ರಿಸಿಟ್ ಆಕತಿ. ಕ್ಯಾಶ್ ರಿಸೀವ್ಡ್ ಥ್ರೂ ಚೆಕ್ ಇತ್ತಂದ್ರೆ ಬ್ಯಾಂಕ್ ಅಕೌಂಟಿಗೆ ರಿಸಿಟ್ ಆಕತಿ. ಕ್ಯಾಶ್ ಪೇ ಟು ಅದರ್ಸ್ ಥ್ರೂ ಕ್ಯಾಶ್ ಫಾರ್ಮ್, ಕ್ಯಾಶ್ ಅಕೌಂಟಿಗೆ ಕ್ರೆಡಿಟ್ ಆಕತಿ. ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್ ಥ್ರೂ ಚೆಕ್, ಬ್ಯಾಂಕ್ ಅಕೌಂಟಿಗೆ ಏನಾಕತಿ, ಕ್ರೆಡಿಟ್ ಆಕತಿ. ಪೇಮೆಂಟ್ ಬ್ಯಾಂಕ್ ಅಕೌಂಟ್ ನ ಪೇಮೆಂಟ್, ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಸೇಮ್. ರಿಸಿಟ್ ಎಲ್ಲ ಡೆಬಿಟ್ ಹಾಕ್ತೀವಿ, ಪೇಮೆಂಟ್ ಎಲ್ಲ ಕ್ರೆಡಿಟ್ ಮಾಡ್ತೀವಿ. ಕ್ಯಾಶ್ನು ಹಂಗ, ಬ್ಯಾಂಕ್ನು ಹಂಗ. ಅರ್ಥ ಆಗ್ತಾ ಇದೆಯಾ? ಅವೆಲ್ಲ ಕಲ್ತಿರಿ PUC ಯಲ್ಲಿ, ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟು. ಆದರೂ ಮಾಹಿತಿಗೆ ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ 2000 ಅಂದ್ರೆ ಕ್ಯಾಶ್ ಕೌಂಟರ್ಗೆ ಬಂತದು, ಕಾಂಟ್ರಾ ಎಂಟ್ರಿ. ಅದು ಎಕ್ಸ್ಪೆನ್ಸಸ್ ಪೇಡ್. ನೋಡ್ರಿ, ಒಂದಿಷ್ಟು ಎಕ್ಸ್ಪೆನ್ಸು ನಮ್ಮ ಕಡೆ ಇದ್ದಿದ್ದ ಖರ್ಚು ಮಾಡೇವಿ, ಕ್ಯಾಶ್ ಅಕೌಂಟಿಗೆ ಏನಾಕತ್ತದು, ಖರ್ಚು ಆಕತಿ. ಒಂದಿಷ್ಟು ಚೆಕ್ ಮುಖಾಂತರ ಕೊಟ್ಟೇವಿ ಎಕ್ಸ್ಪೆನ್ಸು, ಅದೇನಾಕತಿ ಬ್ಯಾಂಕ್ ಅಕೌಂಟಿಗೆ ಖರ್ಚು ಆಕತಿ. ಪೇಮೆಂಟ್ ಟು ಕ್ರೆಡಿಟರ್, ಕ್ಯಾಶ್ ಕೊಟ್ಟೇವಿ, ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಪೇಮೆಂಟ್ ಆಕತಿ. ಚೆಕ್ ಮುಖಾಂತರ ನಮಗೆ ಕೊಟ್ಟೇವಿ, ಅದು ಬ್ಯಾಂಕ್ ಅಕೌಂಟಿಗೆ ಏನಾಕತಿ, ಖರ್ಚು ಬೀಳುತ್ತೆ. ಕ್ಯಾಶ್ ಪೇಡ್ ಇನ್ ಟು ಬ್ಯಾಂಕ್, ಕ್ಯಾಶ್ ವಿಡ್ರಾನ್ ಹೆಂಗ್ ಮಾಡಿದ್ವಲ್ಲ ಕ್ಯಾಶ್ ಪೇಡ್ ಇನ್ ಟು ಬ್ಯಾಂಕ್, ಬ್ಯಾಂಕ್ ಅಕೌಂಟಿಗೆ ಏನಾಗ್ತದು, ರಿಸಿಟ್ ಆಯ್ತು. ಕ್ಯಾಶ್ ಅಕೌಂಟಿಗೆ ಏನಾಗ್ತದು, ಪೇಮೆಂಟ್ ಆಯ್ತು. ಕ್ಯಾಶ್ ಪೇಡ್ ಇನ್ ಟು ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಅಕೌಂಟಿಗೆ ರಿಸಿಟ್ ಆಯ್ತು, ಕ್ಯಾಶ್ ಅಕೌಂಟಿಗೆ ಪೇಮೆಂಟ್ ಆಯ್ತು. ಮ್ಯಾಲ ನೋಡ್ರಿ, ವಿಡ್ರಾನ್ ಫ್ರಮ್ ಬ್ಯಾಂಕ್ ಅಂತ ಐತಲ್ಲ, ವಿಡ್ರಾನ್ ಕ್ಯಾಶ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಇರ್ತದಲ್ಲ, ಕ್ಯಾಶ್ ಅಕೌಂಟಿಗೆ ರಿಸಿಟ್ ಆಯ್ತು, ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಆಯ್ತು. ಇಲ್ಲಿ ಕ್ಯಾಶ್ ಪೇಡ್ ಇನ್ ಟು ಬ್ಯಾಂಕ್ ಐತಲ್ಲ, ಅದು ಕ್ಯಾಶ್ ಅಕೌಂಟಿಗೆ ಪೇಮೆಂಟ್ ಆಯ್ತು, ಬ್ಯಾಂಕ್ ಅಕೌಂಟಿಗೆ ಏನಾಯ್ತು, ರಿಸಿಟ್ ಆಯ್ತು. ಡ್ರಾಯಿಂಗ್ಸ್ ಬೈ ಪಂಡಿತ್ ಖರ್ಚು.
ಕ್ಯಾಶ್ ಅಕೌಂಟಿಗೆ ಖರ್ಚು ಬಿತ್ತು, ಪೇಮೆಂಟ್ ಸೈಡ್ 2000. ಥ್ರೂ ಚೆಕ್ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಬಿತ್ತು? 1000. ಪೇಡ್ ಫಾರ್ ಗೂಡ್ಸ್ 1000. ಟೋಟಲ್ ಸೇಲ್ಸ್. Cash, checks, discounts and bad debts credited to debtors 23,000. Discount earned, discount allowed, bad debts written off, cash in hand on 31st March 2014. The closing cash is 2000. ಈಗ ಬರ್ರಿ assets and liabilities ಕೊಟ್ಟರು. opening closing, furniture opening closing, stock opening closing, ಡೆಟರ್ ಕೊಟ್ಟಿಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ನೀವೇನ್ ಮಾಡಬೇಕು? ಡೆಟರ್ಸ್ ಅಕೌಂಟ್ ಹಾಕಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಕಂಡು ಹಿಡಬೇಕು. ಬ್ಯಾಲೆನ್ಸಿಂಗ್ ಫಿಗರ್. ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಎರಡು ಕೂಡ ಕೊಟ್ಟರ. ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಗೊತ್ತಿಲ್ಲ ನಮಗೆ, ಕಂಬೈಂಡ್ ಐತಿ ಅದು, ಅರ್ಥ ಮಾಡ್ಕೋರಿ. ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಓಪನಿಂಗ್ 10,500, ಕ್ಲೋಸಿಂಗ್ 5,000. ಕೇಳ್ತಾ ಇದೆಯಾ? ನೆಟ್ವರ್ಕ್ ಇಶ್ಯೂ. ಇರ್ಫಾನ್ ಕೇಳ್ತಾ ಇದೆ? ಕೇಳ್ತಾ ಇದೆಯಾ? ಸಂಗೀತ ಕೇಳ್ತಾ ಇಲ್ವಾ? ಕೇಳ್ತಾ ಇದೆಯಾ? ವಿಡಿಯೋ ಇಸ್ ನಾಟ್ ಕ್ಲಿಯರ್. ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸಂಗೀತ? ಇನ್ನೇನು ಕಂಡು ಹಿಡಿಬೇಕು ನೋಡ್ರಿ. ಒಂದೇದ್ದು ಜಸ್ಟ್ ಗ್ಲಾನ್ಸ್ ಓವರ್ ದ ಪ್ರಾಬ್ಲಮ್ ಒನ್ಸ್ ಅಗೇನ್. ಏನೇನ್ ಕಂಡು ಹಿಡಿಬೇಕು ಇಲ್ಲಿ ನೋಡ್ರಿ. ಟೋಟಲ್ ಸೇಲ್ಸ್ ಕೊಟ್ಟರ ಅವರು. DRBP ಬಗ್ಗೆ ಅಂತೂ ಏನು ಕೊಟ್ಟಿಲ್ಲ. DRBP ಬಗ್ಗೆ ಏನು ಕೊಟ್ಟಿಲ್ಲ ಅಂದ್ರೆ BR ಅಕೌಂಟ್ BP ಅಕೌಂಟ್ ಹಾಕೋಂಗಿಲ್ಲ. ಅದನ್ನ ತಲೆ ಇಟ್ಕೊಂಡ್ಬಿಡ್ರಿ. ಇನ್ನ ಸ್ಟೇಟ್ಮೆಂಟ್ ಹಾಕ್ಬೇಕು ಹಾಕ್ಬಾರ್ದು ನೋಡ್ರಿ. ಸ್ಟೇಟ್ಮೆಂಟ್ ಹಾಕ್ಬೇಕು ಹಾಕ್ಬಾರ್ದು? ಸ್ಟೇಟ್ಮೆಂಟ್ ಹಾಕ್ಬೇಕು. ಯಾಕಂದ್ರೆ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಓಪನಿಂಗ್ ಕ್ಯಾಪಿಟಲ್ ಇಸ್ ನಾಟ್ ಗಿವನ್, ದಟ್ ಇಸ್ ವೈ ಯು ನೀಡ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್. ಡೆಟರ್ಸ್ ಅಕೌಂಟ್ ಹಾಕ್ಬೇಕು ಹಾಕ್ಬಾರ್ದು? ಹಾಕ್ಬೇಕು. ಯಾಕ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಕೊಟ್ಟಿಲ್ಲ. ದೇ ಆರ್ ನಾಟ್ ಗಿವನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಸೊ ಈಗ ಗೊತ್ತಾತಾ? ಸ್ಟೇಟ್ಮೆಂಟ್ ಹಾಕ್ಬೇಕು. ನೆಕ್ಸ್ಟ್ ಡೆಟರ್ಸ್ ಅಕೌಂಟ್ ಹಾಕ್ಬೇಕು. ನೆಕ್ಸ್ಟ್ ಕ್ರೆಡಿಟರ್ಸ್ ಅಕೌಂಟ್ ಹಾಕ್ಬೇಕು. ಯಾಕೆ ಹಾಕ್ಬೇಕು ಕ್ರೆಡಿಟರ್ಸ್ ಅಕೌಂಟ್? ಓಪನಿಂಗ್ ಕ್ರೆಡಿಟರ್ಸ್ ಕೊಟ್ಟಾರೇನೋ ಅವರು? ಕೊಟ್ಟಾರ 9,400. ಕ್ಲೋಸಿಂಗ್ ಕ್ರೆಡಿಟರ್ಸ್ ಕೊಟ್ಟಾರನೋ? ಕೊಟ್ಟಾರ 9,000. ಹಂಗಾರೆ
ಯಾವುದಕ್ಕಾಗಿ ಕ್ರೆಡಿಟರ್ಸ್ ಅಕೌಂಟ್ ಹಾಕಬೇಕು ಇಲ್ಲಿ? ಯಾವುದಕ್ಕಾಗಿ ಕ್ರೆಡಿಟರ್ಸ್ ಅಕೌಂಟ್ ಹಾಕಬೇಕು? ದಿಸ್ ಇಸ್ ಫಾರ್ ಕ್ರೆಡಿಟ್ ಪರ್ಪಸ್. ಅರ್ಥ ಆಯ್ತಾ? ಇನ್ನ ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಹಾಕ್ಬೇಕು. ಯಾಕೆ ಹಾಕ್ಬೇಕು ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟು? ಯಾಕೆ ಹಾಕ್ಬೇಕು? ಇಲ್ಲೇ ಸೇಲ್ಸ್ ಕೊಟ್ಟಾರ ನೋಡ್ರಿ, ಟೋಟಲ್ ಸೇಲ್. ಟೋಟಲ್ ಸೇಲ್ಸ್ ಕೊಟ್ಟಾಗ ಕ್ರೆಡಿಟ್ ಸೇಲ್ಸ್ ಕ್ಯಾಶ್ ಸೇಲ್ಸ್ ಎರಡು ಕೂಡ್ಯಾವದ್ರಾಗ. ಬಟ್ ಕ್ರೆಡಿಟ್ ಸೇಲ್ಸ್ ಅನ್ನ ಕಂಡು ಹಿಡಿಬೇಕಂದ್ರೆ ಡೆಟರ್ಸ್ ಅಕೌಂಟ್ ಹಾಕ್ಬೇಕು. ಆದ್ರೆ ಡೆಟರ್ಸ್ ಅಕೌಂಟ್ ಹಾಕಿ ಕ್ರೆಡಿಟ್ ಸೇಲ್ಸ್ ಕಂಡು ಹಿಡಿಬೇಕಂದ್ರೆ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಕೊಟ್ಟಿಲ್ಲ, ಮಿಸ್ಸಿಂಗ್ ಐಟಮ್ ಒಂದೇ, ಎರಡು ಇದ್ರೆ ಬರೋದಿಲ್ಲ. ಸೊ ದ್ಯಾಟ್ ನಾವೇನ್ ಮಾಡ್ಬೇಕು ಕ್ಯಾಶ್ ಸೇಲ್ಸ್ ಅನ್ನ ಕಂಡು ಹಿಡಿಬೇಕು. ಟೋಟಲ್ ಸೇಲ್ಸ್ ನಲ್ಲಿ ಕ್ಯಾಶ್ ಸೇಲ್ಸ್ ಅನ್ನ ಮೈನಸ್ ಮಾಡಬೇಕು, ಅದು ಕ್ರೆಡಿಟ್ ಸೇಲ್ಸ್ ಆಗತ್ತೆ. ಆ ಕ್ರೆಡಿಟ್ ಸೇಲ್ಸ್ ಅನ್ನ ತಂದು ಡೆಟರ್ಸ್ ಅಕೌಂಟ್ ಗೆ ಹಚ್ಚಬೇಕು, ಅವಾಗ ಬ್ಯಾಲೆನ್ಸಿಂಗ್ ಫಿಗರ್ ಓಪನಿಂಗ್ ಡೆಟರ್ಸ್ ಆಗುತ್ತೆ. ನೋಡ್ರಿ, ಹಂಗಾರೆ ಕ್ಯಾಶ್ ಅಕೌಂಟ್ ಯಾವ್ದಕ್ ಹಾಕ್ಬೇಕು? ಈಗ ಕ್ಯಾಶ್ ಅಕೌಂಟ್ ಯಾವ್ದಕ್ ಹಾಕ್ಬೇಕು? ಯಾವ್ದ್ರ ಸಲುವಾಗಿ ಹಾಕ್ಬೇಕು? ಕ್ಯಾಶ್ ಸೇಲ್ಸ್ ಕಂಡು ಹಿಡಿಲಿಕ್ಕೆ ಹಾಕ್ಬೇಕು. ಓಪನಿಂಗ್ ಕ್ಯಾಶ್ ಅನ್ನ ಕಂಡು ಹಿಡಿಲಿಕ್ಕಲ್ಲ. ಓಪನಿಂಗ್ ಕ್ಯಾಶ್ ಕೊಟ್ಟಿಲ್ಲ ಅವ್ರು. ನೋಡ್ರಿ ಇಲ್ಲಿ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ 10,500 ಓಪನಿಂಗ್ ಕೊಟ್ಟಾರ. ಅದ್ರೊಳಗೆ ಕ್ಯಾಶ್ ಎಷ್ಟು ಬ್ಯಾಂಕ್ ಎಷ್ಟು ಗೊತ್ತಿಲ್ಲ. ಬ್ಯಾಂಕ್ ಅಕೌಂಟ್ ಹಾಕಿದ್ರೆ ಅಂದ್ರೆ ನೀವು ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರು ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ. ಅವಾಗ ಅದನ್ನ 10,500 ಅಲ್ಲಿ ಮೈನಸ್ ಮಾಡಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬರುತ್ತೆ. ಅದನ್ನ ಹಚ್ಚಿದ ಮೇಲೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಕ್ಯಾಶ್ ಸೇಲ್ಸ್ ಬರುತ್ತೆ. ಅದಕ್ಕೆ ಫಸ್ಟ್ ಏನ್ ಮಾಡ್ಬಿಡೋಣ, ಕಾಂಪ್ಲಿಕೇಟೆಡ್ ಇದ್ದಿದ್ದು ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಹಾಕಿಬಿಡೋಣ. ನಂತರದಲ್ಲಿ ಡೆಟರ್ಸ್ ಅಕೌಂಟ್ ಕ್ರೆಡಿಟರ್ಸ್ ಅಕೌಂಟ್ ಸ್ಟೇಟ್ಮೆಂಟ್ ಹಾಕೋಣ. ಈಗ ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಹಾಕೋಣ. ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಹಾಕೋಣ. ಓಕೆ, ಇರ್ಫಾನ್ ಮುಂದೆ ಹೋಗೋಣ. ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಹಾಕೋಣ. ರೈಟ್. ಓಕೆ, ಕೇಳಿಸ್ತಾ ಇದೆಯಾ? ಇಸ್ ಇಟ್ ಆಡಿಬಲ್? ಈಗ ನೀವು ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಸಪರೇಟ್ ಆಗಿ ಹಾಕ್ಬೋದು, ಇಲ್ಲ ಒಂದೇ ಅಕೌಂಟ್ ಹಾಕಿ 2 ಕಾಲಮ್ ಮಾಡ್ಕೋಬಹುದು. ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್. ನಿಮ್ಗೆ ಕನ್ಫ್ಯೂಷನ್ ಆದ್ರೆ 2 ಬೇರೆ ಅಕೌಂಟ್ ಹಾಕಿಬಿಡ್ರಿ, ಏನು ತೊಂದರೆ ಇಲ್ಲ. ಸೈಮಲ್ಟೇನಿಯಸ್ಲಿ 2 ಬೇರೆ ಅಕೌಂಟ್ ಹಾಕಿ. ನೀವು ಕ್ಯಾಶ್ ಬುಕ್ ನಲ್ಲಿ ಡಬಲ್ ಕಾಲಮ್ ಟ್ರಿಬಲ್ ಕಾಲಮ್ ಹಾಕಿರಿ, ಆದ್ರೂ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಸಪರೇಟ್ ಒಂದು ಅಕೌಂಟ್ ಹಾಕಿಬಿಡ್ರಿ, ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್. This is cash account. This is bank account. First, ನೋಡ್ರಿ, to balance brought down. Cash account ಗೆ to balance brought down. ಬ್ಯಾಂಕ್ ಅಕೌಂಟ್ ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ನೋಡ್ರಿ, ಪ್ರಾಬ್ಲಮ್ ಸರಿಯಾಗಿ ಒಂದೊಂದು ಐಟಮ್ ನೋಡ್ಕೊಂಡ್ ಹೋಗ್ರಿ. ಏನು ಗಡಬಡ್ ಮಾಡ್ಕೋಬೇಡ್ರಿ, ಗಾಬರಿ ಆಗ್ಬೇಡ್ರಿ, ಆರಾಮ್ಸೆ ನೋಡ್ರಿ. ಪ್ರಾಬ್ಲಮ್ ನೋಡ್ರಿ. ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಆನ್ 31st March 2014. ಇದು ಕ್ಲೋಸಿಂಗ್ ಕ್ಯಾಶ್. ಇದು ಈಗ ತಗೊಳ್ಳೋದು ಬೇಡ, ಹೌದಾ? ಕಡೆ ಖರ್ಚು ಕ್ಯಾಶ್. ಮುಂದ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ rupees 10,500 ಐತಲ್ಲ, 10,000. ಅದ್ರೊಳಗೆ ಕ್ಯಾಶ್ ಎಷ್ಟು ಬ್ಯಾಂಕ್ ಎಷ್ಟು ಗೊತ್ತಿಲ್ಲಾಗ ಈಕ್ವಲ್ ಮಾಡೋದಲ್ಲ. ಅದನ್ನ ಅರ್ಧ ಮಾಡಿಬಿಡ್ರಿ ಅನ್ನಕ್ ಬರಂಗಿಲ್ಲ. ಹಂಗ ತೊಂಡಿ ಲೆಕ್ಕ ಅಲ್ಲ, ಜವಾರಿ ಲೆಕ್ಕ ಅಲ್ಲ.
ಹಂಗಾರ ನಮಗೆ ಓಪನಿಂಗ್ ಕ್ಯಾಶ್ ಟೋಟಲ್ ಐತಿ. ಕ್ಯಾಶ್ ಅಂಡ್ ಬ್ಯಾಂಕ್ ಟೋಟಲ್ ಎಷ್ಟೈತಿ? ಕ್ಯಾಶ್ ಅಂಡ್ ಬ್ಯಾಂಕ್ ಟೋಟಲ್ 10,500. ಇದ್ರೊಳಗ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಓಪನಿಂಗು, ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಓಪನಿಂಗು ಗೊತ್ತಿಲ್ಲ. ಅದಕ್ಕೆ ಅದನ್ನ ಪೆಂಡಿಂಗ್ ಇಟ್ಬಿಡ್ರಿ. ನೋಡೋಣ, ಜಸ್ಟ್ ಕೀಪ್ ಇಟ್ ಇನ್ ಪೆಂಡಿಂಗ್. ಲಾಸ್ಟ್ ನೋಡೋಣ. ಅರ್ಥ ಆಯ್ತಾ? ಓಪನಿಂಗು. ಕ್ಲೋಸಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ರಿ, ಇಲ್ಲಿ ಕ್ಲೋಸಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಾರ ನೋಡ್ರಿ, ಇಲ್ಲಿ 5,000 ಅಂತ ಕೊಟ್ಟಾರ ನೋಡ್ರಿ. ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಕೊಟ್ಟಾರ ನೋಡ್ರಿ 5,000 ಕೊಟ್ಟರಿಲ್ಲ. ಕ್ಲೋಸಿಂಗು ಕ್ಯಾಶ್ ಅಂಡ್ ಬ್ಯಾಂಕ್ 5,000 ಕೊಟ್ಟರಿಲ್ಲ. ಅದ್ರೊಳಗೆ ಕ್ಯಾಶ್ ಐತಿ, ಬ್ಯಾಂಕು ಐತಿ. ಬಟ್ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಆನ್ 31st March 2014 ಅಂತ ಕೊಟ್ಟು 2,000 ಕೊಟ್ಟಾರ. ಇದು ಪ್ಯೂರ್ ಕ್ಯಾಶ್. ಇದು ಪ್ಯೂರ್ ಕ್ಯಾಶ್. ಇದು ಕ್ಯಾಶ್ ಅಂಡ್ ಬ್ಯಾಂಕ್ ಕ್ಲೋಸಿಂಗ್ ಎಷ್ಟೈತಿ? 5,000 ಐತಿ. ಪ್ಯೂರ್ ಕ್ಯಾಶ್ ಎಷ್ಟೈತಿ? 2,000. 5,000 ತೆಗೆದು ಬಿಟ್ರೆ ಕ್ಲೋಸಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ 3,000. ಅದು ಕ್ಲಿಯರ್ ಐತಿ. ರಿಗಾರ್ಡಿಂಗ್ ಕ್ಲೋಸಿಂಗ್ ಕ್ಯಾಶ್ ಅಂಡ್ ಕ್ಲೋಸಿಂಗ್ ಬ್ಯಾಂಕ್ ಇಟ್ ಇಸ್ ಕ್ಲಿಯರ್. 2,000 ಕ್ಯಾಶ್, 3,000 ಬ್ಯಾಂಕ್. ಅದನ್ನ ಕಡೆ ಖರ್ಚು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಈ ವಿಚಾರ ಮಾಡೋದು. ಈಗ ಓಪನಿಂಗ್ ಅಂತೂ ಕೂಡಿದ್ದೈತಿ. ಅದನ್ನ ನಂತರದಲ್ಲಿ ಎಷ್ಟಿದೆ ಅನ್ನೋದು ನೋಡೋಣ. 10,500 ಎಷ್ಟು ಆಕೈತಿ ನೋಡೋಣ. ಓಕೆ, ನಾವು ಕಮ್ ಟು ಒನ್ ಬೈ ಒನ್. ರಿಸಿಟ್ ಫ್ರಾಮ್ ಡೆಟರ್. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್. ಕ್ಯಾಶ್ ಅಂಡ್ ಚೆಕ್. ಕ್ಯಾಶ್ ಎಷ್ಟೈತಿ? 5,900. ಇಲ್ಲಿ ಬರೀರಿ. ಟು ಡೆಟರ್ 5,900 ಕ್ಯಾಶ್ ಅಕೌಂಟಿಗೆ. ಬ್ಯಾಂಕ್ ಅಕೌಂಟಿಗೆ ಟು ಡೆಟರ್ ಎಷ್ಟೈತಿ ನೋಡ್ರಿ? ಟು ಚೆಕ್ 15,000. ಸರಿನಾ? ಕ್ಯಾಶ್ ಅಕೌಂಟ್ ನಲ್ಲಿ ಕ್ಯಾಶ್ ಕಾಲಮ್, ಬ್ಯಾಂಕ್ ಕಾಲಮ್ ಎರಡು ಒಂದ ಹಾಕಿನೂ ಮಾಡಬಹುದು. ನಿಮ್ಗೆ ಕನ್ಫ್ಯೂಷನ್ ಆಕೈತೆ ಅಂತ ನಾನು ಏನ್ ಮಾಡ್ತಾ ಇದ್ದೇನೆ, ಎರಡು ಸಪ್ರೇಟ್ ನಿಮ್ಗೆ ತೋರಿಸ್ತಾ ಇದ್ದೇನೆ. ಒಂದ್ರಲ್ಲಿ ಇದ್ರೆ ಅದು ಎರಡು ಇದ್ರೆ ಸಿ ಅಂತ ಬರ್ತೀವಿ ನಾವು, ಕಾಂಟ್ರಾ ಎಂಟ್ರಿ ಅಂತ ಬರ್ತೀವಿ. ಕ್ಯಾಶ್ ಬುಕ್ ನಲ್ಲಿ ಬರ್ದಿರಿ ನೀವು ಡಬಲ್ ಕಾಲಮ್ ನಲ್ಲಿ. ಓಕೆ, ನಾವ್ withdrawn cash from bank for office use. Cash withdrawn from bank ಅಂದ್ರೆ ಕ್ಯಾಶ್ ರಿಸಿಟ್ ಆತದು ಅಥವಾ ಇಲ್ಲ? ಬ್ಯಾಂಕ್ ನಿಂದ ರೊಕ್ಕ ತಂದ್ರೆ ಕ್ಯಾಶ್ ರಿಸಿಟ್ ಆತಿಲ್ಲ? ರಿಸಿಟ್ ಫ್ರಾಮ್ ವಾಟ್? ರಿಸಿಟ್ ಫ್ರಾಮ್ ಡೆಟರ್ ನ ಟು ಡೆಟರ್ಸ್ ಅಂದೇವಿ, ಹೌದಿಲ್ಲ? ಇದು ರಿಸಿಟ್ ಫ್ರಾಮ್ ಬ್ಯಾಂಕ್ ಐತಿ. ಅದಕ್ಕೆ ಏನನ್ಬೇಕು? ಟು ಬ್ಯಾಂಕ್. ಆಫೀಸ್ ಯೂಸ್ಗೆ ಟು ಬ್ಯಾಂಕ್ 2,000. ಇದು ಕಾಂಟ್ರಾ ಎಂಟ್ರಿ. ಇದು ಇಲ್ಲೇ ಸಿ ಅಂತ ಬರ್ದು ಬಿಡ್ರಿ. ಟು ಬ್ಯಾಂಕ್. ಬ್ಯಾಂಕ್ ನಿಂದ ರೊಕ್ಕ ಹೋತು, ಪೇಮೆಂಟ್ ಆತು. ಬ್ಯಾಂಕ್ ಅಕೌಂಟ್ ಏನಾಗ್ತದು? ಬೈ ಕ್ಯಾಶ್. ಕಾಂಟ್ರಾ ಎಂಟ್ರಿ ಎಷ್ಟು? 2,000. ಅರ್ಥ ಆಯ್ತಾ? ಆರ್ ಯು ಫಾಲೋಯಿಂಗ್? ನಾಗರತ್ನ, ಆರ್ ಯು ಫಾಲೋಯಿಂಗ್? ಯಸ್. ಎಂ ರೆಡ್ಡಿ, ಆನಂದ್, ದೀಪಿಕಾ, ಎಲ್ಲರಿಗೂ ತಿಳಿದೈತಂತ ಅವರು ಮೆಸೇಜ್ ಡ್ರಾಪ್ ಮಾಡ್ಯಾರ. ಓಕೆ, ಕಾಂಟ್ರಾ ಎಂಟ್ರಿ ಆಯ್ತಾ? ಅದು ನೆಕ್ಸ್ಟ್ ಬರ್ರಿ. ಎಕ್ಸ್ಪೆನ್ಸಸ್ ಪೇಡ್ ಇನ್ ಕ್ಯಾಶ್ 3,000, ಬೈ ಚೆಕ್ 6,000. ಪೇಮೆಂಟ್ ಇದು ಕ್ಯಾಶ್ ಅಕೌಂಟಿಂಗ್ ಪೇಮೆಂಟ್. ಬೈ ಎಕ್ಸ್ಪೆನ್ಸಸ್ 3,000. ಕ್ಯಾಶ್ 3,000. ಬ್ಯಾಂಕಿಗೆ ಎಷ್ಟು? ಬೈ ಎಕ್ಸ್ಪೆನ್ಸಸ್ ಥ್ರೂ ಚೆಕ್ ಎಷ್ಟೈತಿ? 6,000. ಸರಿನಾ? ನೆಕ್ಸ್ಟ್ ಐಟಮ್ ಮುಗಿತಾ? ನೆಕ್ಸ್ಟ್ ಬರ್ರಿ. ಪೇಮೆಂಟ್ಸ್ ಟು ಕ್ರೆಡಿಟರ್ಸ್ ಇನ್ ಕ್ಯಾಶ್ 5,400, ಬೈ ಚೆಕ್ 10,000. ಕ್ಯಾಶ್ ಎಷ್ಟೈತಿ ನೋಡ್ರಿ? ಬೈ ಕ್ರೆಡಿಟರ್ಸ್ how much? 5,400. then through check 10,000. ಇಲ್ಲಿ ಬರ್ರಿ ಬ್ಯಾಂಕ್ ಬೈ ಕ್ರೆಡಿಟರ್ 10,000. ಮುಗೀತಾ? ಎರಡು ಮಾಡ್ಯ ನಾವು. ಕ್ಯಾಶ್ ಐತಿ, ಚೆಕ್ ಐತಿ. ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್ ಕಾಂಟ್ರಾ ಎಂಟ್ರಿ. ಇದು ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್, ಇದು ಕಾಂಟ್ರಾ ಎಂಟ್ರಿ.
ಬ್ಯಾಂಕಿಗೆ ಕ್ಯಾಶ್ ಡೆಪಾಸಿಟ್ ಮಾಡಿದ್ವಿ, ಆಗಲೇ ಬ್ಯಾಂಕ್ನಿಂದ ಕ್ಯಾಶ್ ತಂದಿದ್ವಿ, ಯಾವಾಗ ರಿಸಿಟ್ ಹಚ್ಚಿದ್ವಿ ಕ್ಯಾಶ್ ಟು ಬ್ಯಾಂಕ್. ಈಗ ರೊಕ್ಕ ಹೊರಗೆ ಹೋತು, ಎಲ್ಲಿಗೆ ಹೋತು? ಬ್ಯಾಂಕಿಗೆ ಹೋತು. ಬ್ಯಾಂಕಿಗೆ ರೊಕ್ಕ ಬಂತು, ನಮ್ಮಿಂದ ರೊಕ್ಕ ಹೋತು. ಸೊ ನಮ್ಮಿಂದ ರೊಕ್ಕ ಹೋದಾಗ ಕ್ಯಾಶ್ ಅಕೌಂಟಿಗೆ ಏನಾಗ್ತದು? ಬೈ ಬ್ಯಾಂಕ್ ಕಾಂಟ್ರಾ ಎಂಟ್ರಿ. ಎಷ್ಟು? ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್ 1000. ಬ್ಯಾಂಕಿಗೆ ರೊಕ್ಕ ಬಂತು, ಟು ಕ್ಯಾಶ್ ಕಾಂಟ್ರಾ ಎಂಟ್ರಿ 1000. ಅರ್ಥವಾಯ್ತಾ? ಇದೇ ನಿಮಗೆ ಕನ್ಫ್ಯೂಷನ್. ನಾವು ಇದು ಕ್ಲಿಯರ್ ಆಗಿದೆ. Is it over? Next. Drawings by Pandit in cash 2000, by check 4000. ಇದು ಖರ್ಚು ಬಿತ್ತು, ಪೇಮೆಂಟ್. By drawings ಕ್ಯಾಶ್ ಅಕೌಂಟಿಗೆ ಇನ್ ಕ್ಯಾಶ್ ಎಷ್ಟೈತಿ? 2000. ಇಲ್ಲಿ ಬೈ ಡ್ರಾಯಿಂಗ್ ಬ್ಯಾಂಕ್ ಅಕೌಂಟಿಗೆ ಎಷ್ಟೈತಿ? ಬೈ ಡ್ರಾಯಿಂಗ್ 4000. ರೈಟ್. ನೆಕ್ಸ್ಟ್ ಐಟಮ್ ನೋಡ್ರಿ. ಪೇಡ್ ಫಾರ್ ಗೂಡ್ಸ್ ಪರ್ಚೇಸ್ ಇನ್ ಕ್ಯಾಶ್. ಪೇಮೆಂಟ್ ಆಗೈತಿ. ಇದೇನಿದು? ಕ್ಯಾಶ್ ಪರ್ಚೇಸ್ ಇದು. ಸೊ ಎಷ್ಟು? 1000 ಪೇಮೆಂಟ್ ಆಗಿದೆ ಕ್ಯಾಶ್ ಅಕೌಂಟಿಗೆ. ಬೈ ಪರ್ಚೇಸ್ 1000. ಬೈ ಪರ್ಚೇಸ್ 1000. ಬ್ಯಾಂಕ್ ಥ್ರೂ ಏನು ಕೊಟ್ಟಿಲ್ಲ, ಅವ ಕ್ಯಾಶ್ ಅಷ್ಟೇ ಕೊಟ್ಟ. ಟೋಟಲ್ ಸೇಲ್ ಫಾರ್ ಇಯರ್ 2013-14 25,000. ನೋಡೋಣ, ಇದನ್ನ ಒಂದು ಮಾಹಿತಿ ಇದೆ, ಮುಂದೆ ನೋಡೋಣ. ಈ ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಮೊದಲು ಮುಗಿಸೋಣ, ಹೌದಾ? ಕ್ಯಾಶ್, ಚೆಕ್, ಡಿಸ್ಕೌಂಟ್ ಅಂಡ್ ಬ್ಯಾಡ್ ಡೆಟ್ ಕ್ರೆಡಿಟೆಡ್ ಟು ಡೆಟರ್ಸ್ 23,000. ಕ್ರೆಡಿಟೆಡ್ ಟು ಡೆಟರ್. ರಿಸೀವ್ಡ್ ಫ್ರಮ್ ಡೆಟರ್ಸ್ ಐತ್ ನೋಡ್ರಿ. ರಿಸೀವ್ಡ್ ಫ್ರಮ್ ಡೆಟರ್ಸ್ 5,900. ಬ್ಯಾಂಕು 15,000. ಡಿಸ್ಕೌಂಟ್ ಅಲೌಡ್ ಎಷ್ಟೈತಿ? 1,200. ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ 900. ಅಷ್ಟು ಸೇರಿದ್ರೆ ಅದೆಷ್ಟಾಕತಿ? ಅಷ್ಟು ಸೇರಿದ್ರೆ 23,000 ಆಯ್ತು. ನೋಡೋಣ, ಅದು ಮಾಹಿತಿ ಬಂದೈತಿ, ಮುಂದೆ ನೋಡೋಣ. ಡಿಸ್ಕೌಂಟ್ earned, discount allowed, bad debts written off, cash in hand on 31st March 2014. By balance carried down, closing cash 2,000. ಇಲ್ಲಿ by balance carried down, closing bank balance ಎಷ್ಟು? ಕ್ಲೋಸಿಂಗ್ ಬ್ಯಾಂಕ್ ಬ್ಯಾಲೆನ್ಸ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಕ್ಲೋಸಿಂಗ್ 5,000 ಐತಿಲ್ಲ. 5,000 ನಲ್ಲಿ ಕ್ಯಾಶ್ ಕ್ಲೋಸಿಂಗ್ 2,000 ತೆಗೆದ್ರೆ 3,000 ಹಚ್ಚಿದ್ರು ಕ್ಲೋಸಿಂಗ್ ಬ್ಯಾಂಕ್. ಸರಿನಾ? ಈಗ ನಮಗೆ ಬೇಕಾಗಿದ್ದೇನು? ಬ್ಯಾಂಕ್ ಅಕೌಂಟ್ ಓಪನಿಂಗ್ ಬೇಕು. ಬ್ಯಾಂಕ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಬೇಕು. ಬ್ಯಾಂಕ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಬೇಕು. ಕ್ಲೋಸ್ ಮಾಡಿಬಿಡ್ರಿ ಇದನ್ನ. ಬ್ಯಾಂಕ್ ಅಕೌಂಟ್ ಫಸ್ಟ್ 2, 6, 8, 18, 22, 25. ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಟೋಟಲ್ 25,000. 25ರಲ್ಲಿ 15 ಒಂದು 16 ತೆಗೆದ್ರೆ ಎಷ್ಟು ಉಳಿತು? 9,000. This is balancing figure. 9,000 is the balancing figure. ಏನಿದು? ಓಪನಿಂಗ್ ಬ್ಯಾಂಕ್. ಈಗ ನಮಗ ಕ್ಯಾಶ್ ಅಂಡ್ ಬ್ಯಾಂಕ್ ಓಪನಿಂಗ್ ಬ್ಯಾಲೆನ್ಸ್ ಗೊತ್ತೈತಿ ನೋಡ್ರಿ, ಕೂಡಿದ್ದು. ಕ್ಯಾಶ್ ಅಂಡ್ ಬ್ಯಾಂಕ್ 10,500 ಐತಿಲ್ಲ? 10,000 ಕೂಡಿದ್ದು. ಕ್ಯಾಶ್ ಬ್ಯಾಂಕ್ ಕೂಡಿ 10,500. ಪ್ಯೂರ್ ಬ್ಯಾಂಕ್ ಎಷ್ಟು ಗೊತ್ತಾಯ್ತು? 9,000. ರಿಮೈನಿಂಗ್ 1,500 ಏನದು? ಓಪನಿಂಗ್ ಕ್ಯಾಶ್. ಓಪನಿಂಗ್ ಕ್ಯಾಶ್ 1,500. ಅರ್ಥ ಆಗಲತಿ? ಆರ್ ಯು ಫಾಲೋಯಿಂಗ್? ಇರ್ಫಾನ ಹೇಳಾಗತೈತಿ? ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೆಗೆದ್ವಿ.
9,000 ಬಂತು. ಟೋಟಲ್ ಕ್ಯಾಶ್ ಅಂಡ್ ಬ್ಯಾಂಕ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಾರ ಅವರು 10,500 ಕ್ಲಬ್ ಮಾಡಿ ಕೊಟ್ಟಾರ. ಅದ್ರೊಳಗ ಪ್ಯೂರ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಓಪನಿಂಗ್ ಅಂತ ಕಂಡಿಡಿದ್ವಿ. ಬ್ಯಾಲೆನ್ಸಿಂಗ್ ಫಿಗರ್ ಫಸ್ಟ್ 9,000 ಬಂತು. 10,500 ಕ್ಯಾಶ್ ಅಂಡ್ ಬ್ಯಾಂಕ್ ಕ್ಲಬ್ ಮಾಡಿದ್ರಲ್ಲಿ 9,000 ಬ್ಯಾಂಕ್ ತೆಗೆದ್ರೆ ಉಳಿದಿದ್ದು 1,500 ಓಪನಿಂಗ್ ಕ್ಯಾಶ್ ಆಯ್ತು. ಈಗ ನಮಗೆ ಬೇಕಾಗಿದ್ದೇನಿಲ್ಲಿ ಇಲ್ಲಿ ನೋಡ್ರಿ, ಟೋಟಲ್ ಸೇಲ್ಸ್ ಫಾರ್ ದ ಇಯರ್ ಎಂಡಿಂಗ್ 25,000 ಅಂದಾರ. ಇದ್ರೊಳಗೆ ಕ್ರೆಡಿಟ್ ಸೇಲ್ಸ್ ಎಷ್ಟು, ಕ್ಯಾಶ್ ಸೇಲ್ಸ್ ಎಷ್ಟು ಗೊತ್ತಿಲ್ಲ. ಇಲ್ಲೆಲ್ಲರ ಕ್ಯಾಶ್ ಸೇಲ್ಸ್ ಬಂದೈತೆ ಕ್ಯಾಶ್ ಅಕೌಂಟ್ ನೋಡ್ರಿ ಬಂದಿಲ್ಲ. ಓಪನಿಂಗ್ ಕ್ಯಾಶ್ ಗೊತ್ತೈತಿ, ಕ್ಲೋಸಿಂಗ್ ಕ್ಯಾಶ್ ಗೊತ್ತೈತಿ, ರಿಸೀವ್ಡ್ ಫ್ರಮ್ ಡೆಟರ್ಸ್ ಗೊತ್ತೈತಿ, ಹೌದಾ? ಎಲ್ಲ ಎಕ್ಸ್ಪೆನ್ಸ್ ಗೊತ್ತದವು, ಕ್ರೆಡಿಟರ್ಸ್ ಕೊಟ್ಟಿದ್ದೈತಿ, ಎಲ್ಲ ಐತಿ. ರಿಮೈನಿಂಗ್ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ ದ ಕ್ಯಾಶ್ ಸೇಲ್ಸ್. ಎಷ್ಟಾತ್ ನೋಡ್ರಿ, 3, 8, 9, 11, 12, 14,400. ಇದರಲ್ಲಿ 1,500, 5,900, 6,400, 7,400, 9,400 ಅಂದ್ರೆ ಎಷ್ಟು ಉಳಿತು ನೋಡ್ರಿ? 5,000. 5,000. What is this? This is sale. That is cash sales. Balancing figure. ಈಗ ಟೋಟಲ್ ಸೇಲ್ಸ್ ಕೊಟ್ಟಾರ ನೋಡಿ ನಮಗೆ. ಟೋಟಲ್ ಸೇಲ್ಸ್ 25,000 ಐತಿ. ಅವಾಗ ಕ್ಯಾಶ್ ಸೇಲ್ಸ್ ಗೊತ್ತಾಯ್ತು ಈಗ 5,000. ರಿಮೈನಿಂಗ್ 20,000 ಇಸ್ ದ ಕ್ರೆಡಿಟ್ ಸೇಲ್ಸ್ ಡೆಟರ್ಸ್ ಅಕೌಂಟಿಗೆ. ಅರ್ಥ ಆಯ್ತಾ? ಆರ್ ಯು ಫಾಲೋಯಿಂಗ್? ತುಂಬಾ ಎಂಜಾಯ್ ಮಾಡ್ಬೇಕು ಇದನ್ನ. ಪ್ರಾಬ್ಲಮ್, ಅಕೌಂಟೆನ್ಸಿ ಪ್ರಾಬ್ಲಮ್ ಮನಿ ಒಳಗೆ ನೀವು ಎಷ್ಟು ಇನ್ವಾಲ್ವ್ ಆಗ್ತೀರಿ ಅಷ್ಟು ಖುಷಿ ಕೊಡ್ತೈತಿ ನಿಮ್ಗೆ ಇದು. ಜಸ್ಟ್ ಇನ್ವಾಲ್ವ್ ಯುವರ್ ಸೆಲ್ಫ್, ಇಟ್ ವಿಲ್ ಗಿವ್. ನೋಡ್ರಿ ಎಂತ ಟ್ರೆಮೆಂಡಸ್ ಖುಷಿ ಕೊಡ್ತೈತಿ ಇದು. ನೀವು ಇನ್ವಾಲ್ವ್ ಆಗ್ಬೇಕು ಇದ್ರಲ್ಲಿ ಸಿಕ್ಕಾಪಟ್ಟೆ. ಮನಿಯೊಳಗೆ ಏನು ಕೆಲಸ ಇಲ್ಲ, ಈಗ ಆರಾಮ್ ಓದುದು ಬರೆಯೋದು, ಆರಾಮ್ ಇನ್ವಾಲ್ವ್ ಆಗ್ರಿ, ಕಮಿಟೆಡ್ ಆಗ್ರಿ, ಎಲ್ಲ ಸರಿ ಆಕತಿ, ಏನ್ ತೊಂದರೆ ಇಲ್ಲ. ಗಾಬರಿ ಆಗ್ಬೇಡ್ರಿ. ನೀವು ಎಷ್ಟು ಹೆಚ್ಚು ಇನ್ವಾಲ್ವ್ ಆಗ್ತೀರೋ ಅಷ್ಟು ಪರ್ಫೆಕ್ಷನ್ ಬರುತ್ತೆ. ಆಡಾಡ್ಕೊಂತ ಬಿಡಿಸ್ಬೇಕು ಇದನ್ನ, ಗಾಬರಿ ಆಗಬಾರ್ದು. ಬಿಕಾಸ್ ಯು ಆರ್ ಗ್ರೋನ್ ಅಪ್. ಡಿಗ್ರಿಗೆ ಬಂದ್ರಿ, ಒಂದ್ಬಿಟ್ಟು 2 ಸರ ಅದ್ರಲ್ಲಿ ತಲೆ ಹಾಕಿದ್ರೆ ತಾನೇ ತಿಳಿತದೆ. ತಿಳಿವಲ್ದು ಬಿಡ ಚಿಂತೆ ಮಾಡಿದ್ರೆ ತಿಳಿಯೋದಿಲ್ಲ. ಯು ಹ್ಯಾವ್ ಟು ಇನ್ವಾಲ್ವ್ ಯುವರ್ ಸೆಲ್ಫ್, ದೆನ್ ಇಟ್ ವಿಲ್ ಆಟೋಮೆಟಿಕ್ಲಿ ನಿಮ್ಗೆ ಏನು ತೊಂದರೆ ಇಲ್ದಂಗೆ ನಿಮಗೆ ತಿಳಿತದೆ. ತಪಸ್ಸಿದೊಂದು ವಿದ್ಯೆ ಅಂದ್ರೆ ಏನು? ತಪಸ್ಸು. ನೀವು ಎಷ್ಟು ಇನ್ವಾಲ್ವ್ ಹಾಕಿರೋ, ಎಷ್ಟು ನೀವು ಮನಪೂರ್ವಕವಾಗಿ ಇದರಲ್ಲಿ ತೊಡ್ಕೊಳ್ತಿರೋ ಅಷ್ಟು ನಿಮ್ಗೆ ವಿದ್ಯೆ, ಅಷ್ಟು ಜ್ಞಾನ ನಿಮಗೆ ಬರ್ತದೆ. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಬಿ ವೆರಿ ಕಮಿಟೆಡ್. ಅರ್ಥ ಆಯ್ತಾ? ರೈಟ್. ನಾವು ಈಗ ಬರ್ರಿ, ಈಗ ನಾವು ಡೆಟರ್ಸ್ ಅಕೌಂಟ್ ಹಾಕೋಣ. ಡೆಟರ್ಸ್ ಅಕೌಂಟ್ total debtors account. To balance brought down. Opening debtors na ಕೊಟ್ಟಿಲ್ಲ ಅವರು. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಓಪನಿಂಗ್ ಡೆಟರ್ಸ್ ಇಲ್ಲಿ, ಹೌದಾ? ಆ ನಂತರ ಟು ಕ್ರೆಡಿಟ್ ಸೇಲ್ 25,000 total sales minus 5,000 cash sales, remaining 20,000 credit sales. Sarina? Now, buy cash received from debtor. अच्छे नोड्री cash receipt, cash account नल्ली 2 debtors ಅಂತ ನೋಡಿ ಕ್ಯಾಶ್ ಅಕೌಂಟ್ ನಲ್ಲಿ 5,900. ಅದ್ರ ಜೊತೆಗೆ
ಬೈ ಬ್ಯಾಂಕ್ ಥ್ರೂ ಬ್ಯಾಂಕ್ ನಮಗ್ ಬಂದೈತಿ ರಿಸೀವ್. ಬ್ಯಾಂಕ್ ಬಂದೈತಿ ನೋಡ್ರಿ ಚೆಕ್ 15,000. BR ಬಂದಿದ್ರೆ ಬೈ BR ಅನ್ಬೇಕು. BR ಬಂದಿಲ್ಲ. ಎರಡು ಕ್ಯಾಶ್ ಬಂದಾವ, ಒಂದು ಕ್ಯಾಶ್ ಥ್ರೂ ಬಂದೈತೆ, ಒಂದು ಚೆಕ್ ಥ್ರೂ ಬಂದೈತೆ. ಸೊ ಕ್ಯಾಶ್ ಥ್ರೂ ಬಂದಿದ್ದು ಬೈ ಕ್ಯಾಶ್ 5,900, ಚೆಕ್ ಥ್ರೂ ಬಂದಿದ್ದು ಬೈ ಬ್ಯಾಂಕ್ 15,000. BR ಬಂದಿತ್ತು ಅಂದ್ರೆ ಬೈ BR ಅಂತ. ಸರಿನಾ? ನೆಕ್ಸ್ಟ್ ಆನಂತರ ಎನಿ ಅದರ್ ಎಕ್ಸ್ಪೆನ್ಸಸ್ ಲೈಕ್ ಬೈ ಡಿಸ್ಕೌಂಟ್ ಅಲೌಡ್ ಕೊಟ್ಟಾರ ನೋಡ್ರಿ. ಡಿಸ್ಕೌಂಟ್ ಅಲೌಡ್ 1,200. By bad debts written off, bad debts written off 900. ವಸ್ತು ಸೇರಿದ್ರೆ ಎಷ್ಟಾಯ್ತು ನೋಡ್ರಿ ಇದು? ವಸ್ತು ಸೇರಿದ್ರೆ ಎಷ್ಟಾಯ್ತು? ವಸ್ತು ಸೇರಿದ್ರೆ ಎಷ್ಟಾಯ್ತು ನೋಡ್ರಿ? 20,900, 21,100, 22,100, 23,000. ಹೌದಾ? 23,000 ಐತಿ ಇಲ್ಲಿ ಟೋಟಲ್. ಇಲ್ಲೊಂದು ಐಟಮ್ ಕೊಟ್ಟಾರ ನೋಡ್ರಿ ಅವ್ರು. ಟೋಟಲ್ ಸೇಲ್ಸ್ ಆದ್ಮೇಲೆ ಪ್ರಾಬ್ಲಮ್ ನಾಗ ಕ್ಯಾಶ್, ಚೆಕ್ಸ್ ಅಂಡ್ ಡಿಸ್ಕೌಂಟ್ ಡೆಬಿಟೆಡ್, ಸಾರಿ, ಕ್ಯಾಶ್, ಚೆಕ್ಸ್, ಡಿಸ್ಕೌಂಟ್ ಅಂಡ್ ಬ್ಯಾಡ್ ಡೆಬ್ಟ್ಸ್ ಕ್ರೆಡಿಟೆಡ್ ಟು ಡೆಟರ್ಸ್ 23,000 ಕೊಟ್ಟಾರಿಲ್ಲ. ಅದೇ 23,000 ಇದೆ. ಕ್ಯಾಶ್ 5,900, ಚೆಕ್ 15,000, ಡಿಸ್ಕೌಂಟ್ 1,200, ಬ್ಯಾಡ್ ಡೆಟ್ 900, ಟುಗೆದರ್ ಇಟ್ ಈಸ್ 23,000. ಅಲ್ಲೇ ಟೋಟಲ್ ಕೊಟ್ಟಾರ ಮಾಹಿತಿ ಅವರು, ಮತ್ತೆ ಇಲ್ಲಿ ಸ್ಪಿಟ್ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಹೊಳ್ಳಿ ಹಚ್ಚೋಂಗಿಲ್ಲ 23,000. ಇದನ್ನ ಹಚ್ಚಿದ ಮೇಲೆ ಮತ್ತೆ 23,000 ಹಚ್ಚಬೇಡ್ರಿ. ಅದ 23,000 ಇಲ್ಲಿ ಸ್ಪಿಟ್ ಆಗೈತಿ. ಅರ್ಥ ಆಯ್ತಾ? ನಾ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಲೆಟರ್ಸ್ ಕೊಟ್ರ ನೋಡ್ರಿ 14,000. ಕ್ಲೋಸ್ ಮಾಡ್ರಿ. ಈಗ ಕ್ಲೋಸ್ ಮಾಡಿದ್ರೆ ನಿಮಗೆ ಓಪನಿಂಗ್ ಲೆಟರ್ಸ್ ಗೊತ್ತಾಗುತ್ತೆ. ಜಸ್ಟಾಗಿ 23,000 ಪ್ಲಸ್ 4 27, 37,000. 37,000. ಓಕೆ, 37 ಅಲ್ಲಿ 20 ತೆಗೆದ್ರೆ 17. ಸೊ ಓಪನಿಂಗ್ ಲೆಟರ್ಸ್ ಇಸ್ ಹೌ ಮಚ್? 17,000. ಓಪನಿಂಗ್ ಲೆಟರ್ಸ್ ಇಸ್ 17,000. ಕ್ರೆಡಿಟರ್ಸ್ ಅಕೌಂಟ್ ಹಾಕ್ರಿ. ಕ್ರೆಡಿಟರ್ಸ್ ಅಕೌಂಟ್ ಹಾಕ್ರಿ. ಕ್ರೆಡಿಟರ್ಸ್ ಅಕೌಂಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಪನಿಂಗ್ ಕ್ರೆಡಿಟರ್ಸ್ ಕೊಟ್ಟಾರ ನೋಡ್ರಿ 9,400. ಬೈ ಕ್ರೆಡಿಟ್ ಪರ್ಚೇಜಸ್, ಕ್ರೆಡಿಟ್ ಪರ್ಚೇಜಸ್ ಎಷ್ಟೈತಿ ನೋಡ್ರಿ? ಕ್ರೆಡಿಟ್ ಪರ್ಚೇಜಸ್ ಕೊಟ್ಟಿಲ್ಲ. ಕ್ರೆಡಿಟ್ ಪರ್ಚೇಜಸ್ ಕೊಟ್ಟಿಲ್ಲ. ಸೊ ಏನ್ ಮಾಡ್ರಿ? ಬ್ಯಾಲೆನ್ಸಿಂಗ್ ಫಿಗರ್. ಯಾಕ ಟೋಟಲ್ ಪರ್ಚೇಜಸ್ ಕೊಟ್ಟಿಲ್ಲ. ಅಲ್ಲಿ ಟೋಟಲ್ ಪರ್ಚೇಜಸ್ ಕೊಟ್ಟಿದ್ರೆ ಲೆಸ್ ಕ್ಯಾಶ್ ಪರ್ಚೇಸ್ ಮಾಡ್ತಿದ್ವಿ, ಬರ್ತಿತ್ತು. ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಆಗ. ಟು ಕ್ಯಾಶ್ paid, to cash paid 5,400, to bank paid, checks given 10,000, to discount earned ಐತಿ ನೋಡ್ರಿ, ಎಷ್ಟೈತಿ? 1,000. to discount earned, to balance carried down, closing creditors ಕೊಟ್ಟಾರ ನೋಡ್ರಿ ಎಷ್ಟು? 9,000.
10, 11, 20, 25,400. 25,400 minus 9,400. Is it 15,000? Credit purchases is 16,000. ಈಗ ನಮಗೆ ಕ್ಯಾಪಿಟಲ್ ಗೊತ್ತಿಲ್ಲ, ನಾವು ಕ್ಯಾಪಿಟಲ್ ಕಂಡುಹಿಡಬೇಕು. ಕ್ಯಾಪಿಟಲ್ ಕಂಡುಹಿಡಲಿಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಕಂಡು ಹಿಡ್ಕೊಂಡೇವಿ ಈಗ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ as on ಏನದ ಡೇಟ್ 1/4/2013. 1/4/2013. Creditor, opening creditor 9,400. 9,400. ಮತ್ತೊಂದು ಲಯಬಿಲಿಟಿ ಇದೆ ನೋಡ್ರಿ, liabilities for expenses. Liabilities for expenses ಕೊಟ್ಟಾರ ನೋಡ್ರಿ ಅಲ್ಲೇ 600 ಓಪನಿಂಗ್, ಕ್ಲೋಸಿಂಗ್ ಐತೆ ಅದು 1000. liabilities for expense ಆಯ್ತು. ಇನ್ನು ಉಳಿದದ್ದು ಕ್ಯಾಪಿಟಲ್ ಬರುತ್ತೆ, ಬ್ಯಾಲೆನ್ಸಿಂಗ್ ಫಿಗರ್. ಅಸೆಟ್ ಸೈಡ್ ಏನ್ ಬರುತ್ತೆ ನೋಡ್ರಿ, ಅಸೆಟ್ ಸೈಡು ಫರ್ನಿಚರ್ 4,000 ಓಪನಿಂಗ್, ಫರ್ನಿಚರ್ 4,500. 4,500. ಸ್ಟಾಕ್ ಓಪನಿಂಗ್ 8,000. ಡೆಟರ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಡೆಟರ್ಸ್ ಅಕೌಂಟ್ ಹಾಕೇವಿ, ಕಂಡು ಹಿಡ್ದೇವಿ. ಎಷ್ಟೈತಿ ನೋಡ್ರಿ ಓಪನಿಂಗ್ ಡೆಟರ್ಸ್ ಎಷ್ಟೈತಿ ನೋಡ್ರಿ, ಕಂಡು ಹಿಡ್ದೇವಿ. ಬ್ಯಾಲೆನ್ಸಿಂಗ್ ಫಿಗರು 17,000. Is it right? 17,000 ಡೆಟರ್ಸ್ ಆಫ್. ಆ ನಂತರ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ ಎಷ್ಟು 1,500. ಕ್ಯಾಶ್ ಅಟ್ ಬ್ಯಾಂಕ್ ಕಂಡು ಹಿಡ್ದೇವಿ 9,000. ಕ್ಯಾಶ್ ಅಟ್ ಬ್ಯಾಂಕ್ 9,000. Any other asset, any other liability other than this? ಯಾವೂ ಇಲ್ಲ. ಎಷ್ಟಾತ್ ನೋಡ್ರಿ, $40,000. 9,400, 10,000, 10,000 ಅಂದ್ರೆ 30,000. ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ಫಿಗರ್. ಸರಿ ಹೋಯ್ತಾ? ಈಗ ಏನ್ ಮಾಡೋದು, ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಹಾಕೋಣ. ಇದೊಂದು ಮಾಡಿ ಮುಗಿಸ್ಬಿಟ್ರೆ ಮುಗಿಯುತ್ತೆ, ಈ ಚಾಪ್ಟರ್ ಮುಗಿಸ್ಬಿಡೋದು ಇವತ್ತಿಗೆ. ನಾಳೆಗೆ ಹೊಸ ಚಾಪ್ಟರ್ ಚಾಲು. ಹಾಕ್ರಿ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್. ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2013. 31st March 2013.
trading and P&L account for the year ending 31st March 2014. Yeah. Shall I proceed? Shall I proceed? ಎಲ್ಲ ರೆಡಿ ಇದ್ದೀರಿ? ಕಾಲಮ್ ಹಾಕೊಂಡಿರಿ? ಸಂಗೀತಾ ಹಾಕೊಂಡಿಯಾವ? ಓಕೆ. To opening stock. Opening stock, it is given. Quarter ನೋಡ್ರಿ opening stock 8,000. Opening stock 8,000. To purchase ಇದರಲ್ಲಿ cash, credit. Credit purchase ಕಂಡಿಡದೇವಿ. ಹೌದಾ? Cash purchase ಐತಿ ಕೊಟ್ಟಾರ. Paid for goods purchase in cash 1,000. Credit purchase ಎಷ್ಟು? ಕಂಡಿಡದೇವಿ ನೋಡ್ರಿ. Creditors account ನಾಗ ಕಂಡಿಡದೇವಿ. Credit purchase ಎಷ್ಟು? Creditors account ನಾಗ ಕಂಡಿಡದೇವಿ ನೋಡ್ರಿ. Credit purchase 16,000. Total 17,000. Returns ಇದ್ರೆ ಲೆಫ್ಟ್ ರಿಟರ್ನ್ಸ್ ಮಾಡಬೇಕು, ಇದರೊಳಗೆ ಇಲ್ಲ. Now, any wages? Wages ಇಲ್ಲ, ಅಕ್ಟ್ರಾ ಇಲ್ಲ, ಯಾವುದೂ ಇಲ್ಲ. ಇಲ್ಲಿ ಬರ್ರಿ. Buy sale. ಟೋಟಲ್ ಸೇಲ್ಸ್ ಕೊಟ್ಟಾರ, ಒಂದು ಸ್ಪಿಟ್ ಮಾಡ್ರಿ ನೀವು. ಕ್ಯಾಶ್ ಸೇಲ್ಸ್ ಎಷ್ಟೈತಿ ನೋಡ್ರಿ. Cash sales, is it 5,000? Cash sales 5,000. Okay. Cash sales 5,000. Credit 20,000. Total sales ಕೊಟ್ಟಾರ ಅವರು 25,000. ರಿಟರ್ನ್ ಇದ್ರೆ ಲೆಸ್ ರಿಟರ್ನ್ ಮಾಡಬೇಕು, ರಿಟರ್ನ್ ಇಲ್ಲ. ಆನಂತರ ಬೈ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ ನೋಡ್ರಿ. ಬೈ ಕ್ಲೋಸಿಂಗ್ ಸ್ಟಾಕ್ 7,000. ಟೋಟಲ್ 32,000. 17, 25 ತೆಗಿರಿ, ಎಷ್ಟು ಉಳಿತು? 7,000. ಇದೇನಿದು? 2GP carried down. 2GP carried down. By GP brought down 7,000. By discount earned, ಒಂದು ಇನ್ಕಮ್ ಐತ್ ನೋಡ್ರಿ, ಹೆಚ್ಚು ಬಿಡ್ರಿ. ಡಿಸ್ಕೌಂಟ್ earned ಎಷ್ಟೈತ್ ನೋಡ್ರಿ? 1,000. 1,000 ಇನ್ಕಮ್ ಇದು. ಡಿಸ್ಕೌಂಟ್ earned 1,000. ಇನ್ನು ಬರ್ರಿ. Two expenses. Cash ನೋಡ್ರಿ ಇಲ್ಲಿ. Expenses paid. Cash 3,000. Check 6,000. Total 9,000 debited. ಹೌದಾ? ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಐತಿ ನೋಡ್ರಿ. ಔಟ್ಸ್ಟ್ಯಾಂಡಿಂಗ್ ಒಂದು ಪೇಡ್ ಇದ್ದಿದ್ದು ಒಂದ್ ಆತ, ಔಟ್ಸ್ಟ್ಯಾಂಡಿಂಗ್ ಒಂದ್ ಐತಿ ನೋಡ್ರಿ.
ಲಯಬಿಲಿಟೀಸ್ ಫಾರ್ ಎಕ್ಸ್ಪೆನ್ಸಸ್ ಅಂತ ಐತಿ ನೋಡ್ರಿ. ಎಷ್ಟೈತಿ? ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಫಾರ್ ನೋಡ್ರಿ, ಲಯಬಿಲಿಟೀಸ್ ಫಾರ್ ಓಪನಿಂಗ್ ಲಯಬಿಲಿಟಿ ಏನು ಎಕ್ಸ್ಪೆನ್ಸಸ್ ಎಷ್ಟು 6000, ಆಮೇಲೆ ಕ್ಲೋಸಿಂಗ್ ಎಷ್ಟು 1000. ಇದು ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ. ಇದು ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಹೌದಾ? ಅಂದ್ರೆ ಓಪನಿಂಗ್ 600 ಇತ್ತು, ತದನಂತರ 1000 ಆಯ್ತು ಟೋಟಲ್ ಕ್ಲೋಸಿಂಗ್ ಔಟ್ಸ್ಟ್ಯಾಂಡಿಂಗ್. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಈಗ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗು ಲೆಸ್ ಮಾಡಬೇಕು. ಅದೊಂದು ಸ್ಲೈಟ್ ಒಂದು ಇಲ್ಲೊಂದು ಸ್ವಲ್ಪ ನೀವು ಲೆಸ್ ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್, ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್ ಓಪನಿಂಗ್ ಅಂದ್ರೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್ ಎಷ್ಟು 600, ಎಷ್ಟು ಉಳಿತು 8400. add current year outstanding liability ಎಷ್ಟು 1000. 31st ಕೊಟ್ಟಿದ್ದು ಕರೆಂಟ್ ಇಯರ್ ಆಗ್ತದೆ. ಫಸ್ಟ್ ಏಪ್ರಿಲ್ ಕೊಟ್ಟಿದ್ದು ಲಾಸ್ಟ್ ಇಯರ್ ತೆಗೆದ್ವಿ. ಈ ವರ್ಷದ ಎಷ್ಟೈತಿ ಕ್ಲಬ್ ಆಗೈತೆ ಅದು ಕೂಡಿ 1000, 9400 ಎಕ್ಸ್ಪೆನ್ಸ್ 9400. ಡಿಸ್ಕೌಂಟ್ ಅಲೌಡ್ ಎಷ್ಟೈತೆ ನೋಡ್ರಿ. ಡಿಸ್ಕೌಂಟ್ ಅಲೌಡ್ 1200. Bad debt written off ಎಷ್ಟಿದೆ? ಬ್ಯಾಡ್ ಡೆಟ್ಸ್ 900 ಇದೆ. 900 bad debts written off 900. Bad debts written off 900. Bad debts 900. Is there any depreciation on asset? ಐತಿ ಇರ್ಪಾನ ಐತಿ ನೋಡಲ್ಲಿ. ಫರ್ನಿಚರ್ ಓಪನಿಂಗ್ 4500, ಕ್ಲೋಸಿಂಗ್ 4000 ಐತಿ. ಅಂದ್ರೆ ಅದರರ್ಥ ಕಡಿಮೆ ಆಯ್ತು. ಯಾಕೆ ಕಡಿಮೆ ಆಯ್ತು? ಇಟ್ ಈಸ್ obviously because of depreciation. So 500 is the depreciation on furniture. Depreciation on furniture 500. ಏಳು 8000 ಈ ಕಡೆ ಐತಿ, ಈ ಕಡೆ ಭಾಳ ಐತಿ. ನಮಗೆ ಲಾಸ್ ಇದೆ ಇಲ್ಲಿ. 9400, 9600, 10600, 10600, 11500, 12000 total. -8000 ಅಂದ್ರೆ 4000 is the by net loss transferred to balance sheet. Net loss transferred to balance sheet. Net loss transferred to balance sheet. ಆಯ್ತಾ? ಏನೆಲ್ಲ ಅಕೌಂಟ್ ಮುಗಿತಾ? ಮುಂದುವರಿಬಹುದಾ? ಚಲೋ ಪ್ರೊಸೀಡ್. ನಾಗರತ್ನ ಮುಂದೆ ಹೋಗ್ಬೋದು. ಬ್ಯಾಲೆನ್ಸ್ ಶೀಟ್ ಹಾಕೋಣ. ಬ್ಯಾಲೆನ್ಸ್ ಶೀಟ್ ಹಾಕೋಣ. ಓಕೆ, ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಆಸ್ ಆಟ್
Balance sheet as at 31st March 2014. Liabilities, assets. Assets, liabilities. Capital. Capital. Opening capital ಕಂಡಿಡಿದ ನೋಡ್ರಿ. Opening capital how much? Balancing figure 25,000 less net loss ಎಷ್ಟಿದೆ ನೋಡಿ 4,000 net loss 21,000 less drawings ಅಂತ ಐತ್ ನೋಡ್ರಿ ಡ್ರಾಯಿಂಗ್ಸ್ ಐತ್ ನೋಡ್ರಿ ಎಷ್ಟು ಡ್ರಾಯಿಂಗ್ಸ್ by Pandit cash 2,000 check 4,000 2,000 plus 4,000 2,000 plus 4,000 6,000 ಅಂದ್ರೆ 15,000 is the net capital closing capital or adjusted capital. Capital ಎಷ್ಟಾಯ್ತದ ನಮ್ದು ಓಪನಿಂಗ್ ಕ್ಯಾಪಿಟಲ್ ಎಷ್ಟು 30 30 minus 4 ಅಂದ್ರೆ 26 minus 6 ಅಂದ್ರೆ 20 Creditors closing creditors given 9,000 outstanding liability closing ಕೊಟ್ಟಾರ ನೋಡ್ರಿ 1,000 ಓಪನಿಂಗ್ ಅಲ್ಲ ಕ್ಲೋಸಿಂಗ್ ಕೊಟ್ಟಾರ ನೋಡ್ರಿ furniture inner column 4,500 less depreciation 500 remaining 4,000 stock opening closing ಕೊಟ್ಟಾರ ನೋಡ್ರಿ stock ಎಷ್ಟಿದೆ ನೋಡ್ರಿ ಸ್ಟಾಕ್ ಕ್ಲೋಸಿಂಗ್ 7,000 debtors closing ಎಷ್ಟಿದೆ ನೋಡ್ರಿ debtors 14,000 cash in hand 2,000 cash at bank 3,000 total 5,000 ಕೊಟ್ಟರ ಅವರು ಕ್ಲೋಸ್ ಮಾಡ್ರಿ ಎಷ್ಟಾದ್ ನೋಡ್ರಿ 20 29 30,000 ಇಲ್ಲಿ ಇದು 30 ಬರಬೇಕು 7 21 25 25 28 30 yeah I have taken a lot of time today I'm sorry okay ಬಾಳ ಸಮಯ ತಗೊಂಡೆ ಇವತ್ತು ಲಾಸ್ಟ್ ಪ್ರಾಬ್ಲಮ್ ಸ್ವಲ್ಪ ಡಿಟೇಲ್ ಇತ್ತು ಹೋಗುದಂತ ಐ ಥಿಂಕ್ ಇಟ್ ಇಸ್ ಮೋರ್ ದನ್ 1 hour ಓಕೆ ಇಲ್ಲಿಗೆ ನಮ್ಮ 2ನೇ ಚಾಪ್ಟರ್ ಮುಗೀತದೆ ಇಲ್ಲಿಗೆ 2ನೇ ಚಾಪ್ಟರ್ ಮುಗೀತು 1ನೇದ್ದು ರಾಯಲ್ಟಿ 2ನೇದ್ದು ಸಿಂಗಲ್ ಎಂಟ್ರಿ ಏನ್ ಅನಿಸ್ತು ಸಿಂಗಲ್ ಎಂಟ್ರಿ ಬಗ್ಗೆ ತಿಳಿತಾ ಏನು ಕನ್ಫ್ಯೂಷನ್ ಉಳಿದಿಲ್ಲಲ್ಲ ಏನ್ ಉಳಿದ್ರು ನಮ್ಮ ಯೂಟ್ಯೂಬ್ ವಿಡಿಯೋ ಇರ್ತಾವು ನೋಡ್ಕೊಂತ ಹೋಗ್ರಿ ಯಾವ್ದಾದ್ರು ಪ್ರಾಬ್ಲಮ್ ಬಿಟ್ಟಿದ್ದು ತಿಳಿದಿಲ್ಲ ಅಂದ್ರೂ ಜಸ್ಟ್ ಗೋ ಟು ಮೈ ಯೂಟ್ಯೂಬ್ ಚಾನಲ್ there you can again once again see it in 25,400 ಏನದು ಯಾರು 25,400 ಏನು
ಈಗ ನೋಡಿ, ಇಲ್ಲಿಗೆ 2 ಚಾಪ್ಟರ್ ಪರ್ಫೆಕ್ಟ್ ಆಗಿ ನಾವು ಏನು ವಿಡಿಯೋ ಕಳಿಸ್ತೇನೆ, ನೋ ಪ್ರಾಬ್ಲಮ್. ಇದರೆಲ್ಲ ವಿಡಿಯೋ ಬರ್ತಾವ. ಇಲ್ಲಿವರೆಗೆ ಪರ್ಫೆಕ್ಟ್ ಆಗಿ 2 ಚಾಪ್ಟರ್ ಮುಗೀತು ವಿದೌಟ್ ಎನಿ ಹರ್ಡಲ್. ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ಫಾಲೋಡ್. ಯಾವ ಕಾನ್ಸೆಪ್ಟ್ ತಿಳಿದಿಲ್ಲ ಅಂದ್ರೂ ಹೊಳ್ಳಿ ನೀವು ಯು ಗೋ ಟು ಮೈ ಯೂಟ್ಯೂಬ್ ಚಾನಲ್, ದೆನ್ ಯು ಕ್ಯಾನ್ ಸಿ ಇಟ್ ಒನ್ಸ್ ಅಗೇನ್. ಯು ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ ಆನ್ ಯುವರ್ ಓನ್. ಇದು ಒಂದು ಕಾನ್ಸೆಪ್ಟ್. ನಾಳೆಯಿಂದ ನಿಮಗೆ 3ನೇ ಚಾಪ್ಟರ್ ಚಾಲು ಮಾಡಿ, 3rd ಚಾಪ್ಟರ್. ಹೌದಾ? ಯಾವುದು ಪಾರ್ಟ್ನರ್ಶಿಪ್ ಹೋಗೋದು ಬೇಡ, ಈಗ ಜಾಯಿಂಟ್ ವೆಂಚರ್ ಹೋಗೋಣ. ಜಾಯಿಂಟ್ ವೆಂಚರ್ ಮುಗಿಸಿದ ಮೇಲೆ ಪಾರ್ಟ್ನರ್ಶಿಪ್ ಒಮ್ಮೆ ಹೋಗ್ಬೋಣ, ಏನು ತೊಂದರೆ ಇಲ್ಲ. ಟುಮಾರೋ ಐ ವಿಲ್ ಸ್ಟಾರ್ಟ್ ವಿತ್ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ is also similar to partnership. It is a first stage of partnership. ಅದಕ್ಕೆ ಜಾಯಿಂಟ್ ವೆಂಚರ್ ಹೋಗಿ ನಂತರ ನಾವೇನು ಮಾಡೋಣ, ಒಮ್ಮೆ ಪಾರ್ಟ್ನರ್ಶಿಪ್ಗೆ ಹೋಗಕ್ಕೆ ಬರುತ್ತೆ. ಸೊ ಈಗ ನಿಮಗೆ ನಾ ಹೇಳೋದು, ಇವತ್ತು ಸಾಧ್ಯ ಆದರೆ ಇವತ್ತೊಂದು 3-4 ಪ್ರಾಬ್ಲಮ್ನ ಹೋಮ್ವರ್ಕ್ ಕಳಿಸ್ಬೋದಾ? ಇವತ್ತು ಮಾಡ್ತೀರಿ ಹೋಮ್ವರ್ಕ್ ಸಿಂಗಲ್ ಎಂಟ್ರಿ ಮೇಲೆ? ಕಳಿಸ್ಬೋದಾ? ನಿಮ್ಗೆ ಯಾರಿಗೂ ಬುಕ್ ಇಲ್ಲ ಅಂದ್ರೆ ಏನು ಚಿಂತೆ ಮಾಡಬೇಡ್ರಿ, ಏನ್ರಿ. ಪುಸ್ತಕ ಇಲ್ಲಾಂದ್ರೂ ನನ್ನ ಪುಸ್ತಕದಿಂದ ನಿಮಗೆ ಪ್ರಾಬ್ಲಮ್ ಹಾಕಕತ್ತೇನೆ. ಯಾರು ಪುಸ್ತಕ ತಗೊಳ್ಳೋ ಅವಶ್ಯಕತೆನೂ ಇಲ್ಲ ಈಗ. ಏನೋ ಆರಾಮ್ ನಾ ಏನು ಕಳಿಸತ್ತೀನಿ ಆ ಪ್ರಾಬ್ಲಮ್ ನೀವು ನೋಟ್ಬುಕ್ನಲ್ಲಿ ಬರೀರಿ. ಬರೆದು ಆ ಪ್ರಾಬ್ಲಮ್ದ ಆನ್ಸರ್ ಸಹಿತ ಅದ್ರಾಗ ಇರುತ್ತದೆ, ಹಿಂಟ್ ಇರುತ್ತೆ, ಆನ್ಸರ್ ಇರ್ತೈತಿ. ಆನ್ಸರ್ ನೋಡಿ ನೀವು ಪ್ರಾಬ್ಲಮ್ ಆನ್ ಯುವರ್ ಓನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗಿ, ಏನು ತೊಂದರೆ ಇಲ್ಲ. ಸಾಧ್ಯ ಆದ್ರೆ ಇವತ್ತೊಂದು 2-3 ಪ್ರಾಬ್ಲಮ್ ಕಳಿಸ್ಬೋದಾ? ನಾನು ಹೋಮ್ವರ್ಕ್ ನಿಮಗೆ ಕಳಿಸ್ಬೋದಾ? ಮಾಡ್ತೀರಿ? ಇವತ್ತೊಂದು ದಿವಸ ಸಿಂಗಲ್ ಎಂಟ್ರಿ ಮಾಡಿಬಿಡ್ರಿ, ಏನು ತೊಂದರೆ ಇಲ್ಲ. ಓಕೆ, ಇವತ್ತು ಹೋಮ್ವರ್ಕ್ ಕಳಿಸ್ತೇನೆ. ನಾಳೆ ನಿಮಗೆ ನಾನು ಅಸೈನ್ಮೆಂಟ್ ಕಳಿಸ್ತೇನೆ. ರಾಯಲ್ಟಿ ಮೇಲೆ ಅಸೈನ್ಮೆಂಟ್ ಕಳಿಸ್ತೇನೆ, ಸಿಂಗಲ್ ಎಂಟ್ರಿ ಮೇಲೆ ಅಸೈನ್ಮೆಂಟ್ ಕಳಿಸ್ತೇನೆ. ಆಗ್ಬೋದಾ? ಅಸೈನ್ಮೆಂಟ್ ಮೇಲೆ ಇದನ್ನು ಮಾಡ್ತೇನೆ. ಓಕೆ, ಇವತ್ತು ಈ ಕ್ಲಾಸ್ ಮುಗಿದ ಮೇಲೆ ಸಾಧ್ಯ ಆದರೆ ನಾನು ನಿಮಗೆ ಹೋಮ್ವರ್ಕ್ ಕಳಿಸ್ತೇನೆ. ಇಲ್ಲಾಂದ್ರೆ ಮಧ್ಯಾಹ್ನ ಮೇಲೆ ಕಾಲೇಜಿಗೆ ಹೋಗಿ ಬಂದ ಮೇಲೆ ನಿಮಗೆ ಹೋಮ್ವರ್ಕ್ ಮಾಡ್ತೀನಿ. ಎಲ್ಲರೂ ಹೋಮ್ವರ್ಕ್ ಮಾಡಿರಿ? ಎಲ್ಲರೂ ಹೋಮ್ವರ್ಕ್ ಮಾಡಿರಿ? ಅನುಪಮ ಹೋಮ್ವರ್ಕ್ ಮಾಡಿ ಅಮ್ಮ. ಓಕೆ, ರೈಟ್. ವರ್ಷ ಮಾರ್ನಿಂಗ್ ಏನು ಕಳ್ಸೀನಿ? ಅಭಿಷೇಕ್ ಏನಪ್ಪ ಮರೆಯೋಳ ಮಾರ್ನಿಂಗ್ ಕಳಿಸ್ರಿ ಅಂತಿರಲಿ, ಏನು? ಆಲ್ರೆಡಿ ಹೋಮ್ವರ್ಕ್ ಇಸ್ ಗಿವನ್. ಯಾವಾಗ? ನಿನ್ನೆ ಕಳಿಸಿದ್ನಪ್ಪ, ಅದು ನಿನ್ನೆ ಹೋಮ್ವರ್ಕ್. ಅದು ಇವತ್ತೆಲ್ಲಿ ಕಳ್ಸೀನಿ ಹೋಮ್ವರ್ಕ್? ಮಾರ್ನಿಂಗ್ ಕಳ್ಸಿದ್ದು ಇದು ಪ್ರಾಬ್ಲಮ್ ಬಿಡಿಸಿದ್ನಲ್ಲ ಅದು 5 ಇವತ್ತು ಬಂದಾವ? ಅಯ್ಯೋ ನಮ್ಮ ಶಿವನ, ನಾನು ನಿನ್ನೆ ಹಾಕಂತ ಹೇಳಿದ್ನಲ್ಲೋ. ನಿನ್ನೆ ಕಳಿಸಿದ್ದು ಅವು, ನಿನ್ನೆ ಬಂದಿಲ್ಲ ನಿಮಗೂ? ನಿನ್ನ ಖಾಲಿ ಏನು ಮಾಡಿಲ್ಲ, ಅದಕ್ಕೆ ಹೋಮ್ವರ್ಕ್ ಬಂದಾವ ಅಂತ ಹೇಳಿದ್ರಿ ನೀವು? ಆಯ್ತು, ಇವತ್ತು ಬಂದಾವ. ಆಯ್ತು, ಇವತ್ತು 5 ಪ್ರಾಬ್ಲಮ್ ಬಂದಾವ ನೋಡು. 5 ಇವತ್ತು ನಾ ಬಿಡಿಸಿದ್ದು ಒಂದು 6. ಇವತ್ತು ಇದನ್ನ ಇವತ್ತು ಬಿಡಿಸಿದ್ದು ಇವತ್ತು ಕಳ್ಸೇನೆ ನಾನು 9:00 ಯಾವಾಗ ಬಂದು 5 ಇದ್ರ ಜೊತೆ ಬಂದ್ವಾ? ಇದ್ರ ಜೊತೆನೆ ಬಂದವ? ಮಾರ್ನಿಂಗ್ ಬಂದವ 7 ಗಂಟೆಗೆ, ಮಾರ್ನಿಂಗ್ 7. ಇದು 9:00 ಬಂತಾ? ಈ ಪ್ರಾಬ್ಲಮ್ ಬಂದಿತ್ತಿಲ್ಲ? ಇದು ಈಗ ನಾ ಬಿಡಿಸಿದ ಪ್ರಾಬ್ಲಮ್ ಬಂದಿತ್ತಿಲ್ಲ? ಇಲ್ಲ? ಓಕೆ, ಆ ಒಂದು ಸಮಸ್ಯೆ ಬಗೆಹರಿಸ್ತೇನೆ ನಾನು, ಏನು ತೊಂದರೆ ಇಲ್ಲ. ಓಕೆ, ರೈಟ್. ಇವತ್ತು ಸಾಧ್ಯ ಆದ್ರೆ ಇನ್ನೊಂದು 2-3 ಪ್ರಾಬ್ಲಮ್ ಕಳಿಸ್ತೇನೆ ಇವತ್ತು ಮಾರ್ನಿಂಗ್ ಬಂದಿದ್ದು, ಸಂಜೆಗೆ ಬಂದಿದ್ದು 2 ದಿವಸ ಟೈಮ್ ತೊಗೊಂಡು ಆರಾಮ್ ಹೋಮ್ವರ್ಕ್ ಮಾಡ್ರಿ, ಏನು ತೊಂದರೆ ಇಲ್ಲ. ನಾಳೆ ಬರೀ ಥಿಯರಿ ಇರುತ್ತೆ, ಜಾಯಿಂಟ್ ವೆಂಚರ್ ಪ್ರಾಬ್ಲಮ್ ಏನು ಬಿಡಿಸೋದ್ರಲ್ಲ, ಆಯ್ತಾ? ಸೊ ಇವತ್ತು ಈ ಸಿಂಗಲ್ ಎಂಟ್ರಿ ಮೇಲೆನೆ ಇನ್ನಷ್ಟು ಕಳಿಸ್ತೇನೆಲ್ಲ, ಇವು ಕೂಡಿ ಬಿಡಿಸ್ರಿ, ಏನು? ಇಲ್ಲ ಬೇಡ ಅಂತಂದ್ರೆ ಬರೀ 5 ಪ್ರಾಬ್ಲಮ್ ಹಾಕ್ರಿ ಅಂದ್ರೆ ಇವತ್ತೇನು ಹೋಮ್ವರ್ಕ್ ಕೊಡಲ್ಲ ನಾವು, ಏನು ತೊಂದರೆ ಇಲ್ಲ.
ಈಗ ಇದು ಬಿಡಿಸ್ರಿ ಸಂಜೆತನ ಏನು ಸಂಜೆನ್ಯಾಗ ನಾ ಹೋಮ್ವರ್ಕ್ ಕಳಿಸ್ತೇನೆ ಇವತ್ತಿನ. ಹಾ ಈಗ ಮುಂಜಾನೆ ಬಂದಿದ್ದು ಎಲ್ಲ ಬಿಡಿಸ್ರಿ, ಈಗ ಸಾಯಂಕಾಲ ತನಕ ಏನು ಕೆಲಸ ಇಲ್ಲ ಬಿಡಿಸ್ರಿ. ಸಂಜೆನ್ಯಾಗ ನಾ ಮತ್ತೆ ಒಂದು 2-3 ಎಕ್ಸ್ಟ್ರಾ ಕಳಿಸ್ತೇನೆ. ಸಿಂಗಲ್ ಎಂಟ್ರಿ ಎಷ್ಟು ಬಿಡಿಸಿದ್ರು ಕಡಿಮೆ, ಅದಕ್ಕೆ ನಾ ಹೇಳಾಕ್ತೇನೆ. ಹಾಂ ಸಂಜೆನ್ಯಾಗ ಇನ್ನೊಂದು 2-3 ಕಳಿಸ್ತೇನೆ. ಓಕೆ, ಮುಗಿಸ್ಬೋದಾ? ಚಾಪ್ಟರ್ ಮುಗಿಸ್ಬೋದಾ? ನಾಳೆಯಿಂದ ನಾನು ಹೊಸ ಚಾಪ್ಟರ್ ಚಾಲೂ ಮಾಡಲಿ ವಿತ್ ಯುವರ್ ಪರ್ಮಿಷನ್. ಓಕೆ, tomorrow we shall meet at 10 o'clock ಮಾರ್ನಿಂಗ್. ಕರೆಕ್ಟ್ ಟೈಮಿಗೆ ಬರ್ರಿ ಎಲ್ಲರೂ. 10 o'clock ಜಾಯಿಂಟ್ ವೆಂಚರ್ ಶುರು ಮಾಡ್ತೇವೆ. ಓಕೆ, ಬಾಯ್, ಹ್ಯಾವ್ ಎ ಗುಡ್ ಡೇ.